ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ನಾನು ಲಾಸ್ಟ್ ಬ್ಲಾಗಲ್ಲೇ ಹೇಳ್ದಂಗೆ ಹೇರ್ ಕಟ್ ಮಾಡಿಸ್ಕೊಂಬರೋದಕ್ಕೆ ಆಚೆ ಹೋಗ್ತಾ ಇದ್ದೀವಿ. ನಾವಿಬ್ಬರು ರೆಡಿ ಆಗಿದ್ದೀವಿ, ಬಟ್ ವೀಹಾ ಇನ್ನೂ ಮಲಗಿದ್ದಾಳೆ. ಬೆಳಿಗ್ಗೆಯಿಂದ ಅವಳು ಎದ್ದೊಳ್ಳಿ ಹೋಗೋಣ ಅಂತಲೇ ವೆಯ್ಟ್ ಮಾಡ್ತಿದ್ದೀವಿ. ಬಟ್ 2 ಅವರ್ಸ್ ಮಲಗಿದ್ಲು, ಮತ್ತೆ ಎದ್ದು ಸ್ನಾನ ಮಾಡಿಸಿದ್ವಿ, ಮತ್ತೆ ಮಲ್ಕೊಂಡಿದ್ದಾಳೆ. ಎತ್ಕೊಂಡು ಹೋಗಬೇಕು. ರಂಜಿತ್ ಕ್ಯಾಬ್ ಬುಕ್ ಮಾಡ್ತಿದ್ದಾರೆ. ಹಾಯ್, ನಿಮ್ದದು ಏನಂತಾರೆ ಅದಕ್ಕೆ? ಹಿಂಗೆ ಯಾವಾಗಲೂ ಅಂತಿರಲ್ವ, ಏನಂತಾರೆ ಅದಕ್ಕೆ? ಸಿಗ್ನಲ್ಲ ಏನೋ ಸೈನ್ ಅದು ಯಾವಾಗಲೂ ಹಂಗಂದ್ರೆ ಆಯ್ ಅಂತಾರ. ಕ್ಯಾಬ್ ಬುಕ್ ಮಾಡಿದ್ರ? ಚಾರ್ಜ್ ಹಾಕೊಂಡು ಫೋನ್ ಯೂಸ್ ಮಾಡಬೇಡಿ. ಚಾರ್ಜ್ ಹಾಕೊಂಡಿಲ್ವಾ ನೀವು? ವೈರ್ ಹಂಗೆ ಕಾಣಿಸ್ತಿದೆ ಬ್ಯಾಕ್. 1 ಮಿನಿಟು ಬುಕ್ ಆಯಿತು. ಏನೋ ಚಾಟ್ ತೋರಿಸ್ತಾವ್ರು ನೋಡಿ. ಮತ್ತು ಮಗಳನ್ನ ಎಬ್ಬಿಸ್ರು ಹೋಗ್ರಿ. ನಾನು ರೆಡಿ ಆಗಿದ್ದೀನಲ್ವಾ? ಹೊಸ ಟಿ ಶರ್ಟ್, ಹೊಸ ಶಾರ್ಟ್ಸ್, ಜುಡಿಯೋದು ಚೆನ್ನಾಗಿದೆ. ನೀವು ಆರೆಂಜ್ ಕಲರ್ ಟಿ ಶರ್ಟ್ ತೊಗೊಂಡಿದ್ದೀರಾ ಅಂತ ನಾನು ವ್ಲಾಗಲ್ಲೂ ಹೇಳಿದ್ದೆ. ಮನೆಯೆಲ್ಲ ಹುಡುಕಿದ್ದೀನಿ, ಸಿಕ್ಕಿಲ್ಲ. ನೀವು ನೋಡಿದ್ರೆ ತೊಗೊಂಡೇ ಇಲ್ಲ, ಸೈಜ್ ಸಿಕ್ಕಿಲ್ಲ. ಆದರೆ ಅದು ಚೆನ್ನಾಗಿ ಕಾಣಿಸ್ತಿತ್ತು ನಿಮಗೆ. ನಾನು ತಗೊಳಲ್ಲ. ಏನು ಮಾಡ್ತಾಳೆ ಗೊತ್ತಾ? 4 ತಗೊಂಡ್ರೆ 2 ಅವಳು ಇಟ್ಕೊಂಡು 2 ಮನೆಗೆ ಕೊಡ್ತಾಳೆ. ಇಲ್ಲ, ನಾನು ಇವಾಗ ಬ್ಲೂ ಕಲರ್ ಕೇಳಿದೆ, ನೀವು ಕೊಟ್ರಾ? ಅದಕ್ಕೆ ಕೊಡಲ್ಲ. ಆಮೇಲೆ ಅದಕ್ಕೆ ನಾನು ಲಿಮಿಟೆಡ್ ತೊಗೊತೀನಿ. ಲಿಮಿಟೆಡ್ ತೊಗೊಂಡೇನಾಗುತ್ತೆ ಅಂದರೆ ಅವ್ರು ಯಾರೋ ಕಮೆಂಟ್ ಮಾಡಿದ್ರು ಆ ವ್ಲಾಗಲ್ಲಿ, ಸೌಮ್ಯ ಅವ್ರ ಮೈಂಡ್ ವಾಯ್ಸ್ ತಗೊಳ್ಳಿ ನಾನು ಯೂಸ್ ಮಾಡಿ. ಗೆಸ್ ಮಾಡಿದ್ರ ಯಾರದು? ಯಾರಂತ ಗೊತ್ತಿಲ್ಲ, ಒಟ್ಟೋಗೊಬ್ರು ಪಕ್ಕ ಗೆಸ್ ಮಾಡಿದ್ರ. 100% ಅದೇ ಆಗೋದು ಮನೆಯಲ್ಲಿ. ನನಗೆ 4 ಟಿ ಶರ್ಟ್ ಅಂದರೆ 2 ಟಿ ಶರ್ಟ್ ಅವಳಕ್ಕಂದ್ರೆ 2 ಟಿ ಶರ್ಟ್ ಅಷ್ಟೇ ಕೊಡ್ತಾರೆ. ಏನಿಲ್ಲ ರೀ, ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಅವ್ರನ್ನ ಕೇಳಿಸ್ಕೊಂಡ್ರೆ ಹಂಗೆ ನಿಜ ಅನ್ಕೋಬೇಕು. ನಿಜ. ಈ ಮೆಟರ್ನಿಟಿ ಟೈಮ್ನಾಗ ಯಾವಾಗ ಕಲ್ತಿದ್ದೆ? ಮೆಟರ್ನಿಟಿ ಟೈಮಲ್ಲಿ ಬರೀ ನಿಮ್ಮದೇ. ಅವಾಗ ಬಿಟ್ಟರೆ ಇನ್ನೆಲ್ಲಿ? ಇವಾಗ ಆಫ್ಟರ್ ಡೆಲಿವರಿ ಯೂಸೇ ಮಾಡಿಲ್ಲ. ಕೊಡ್ತಾನೆ ಇಲ್ವಲ್ಲ ಟಿ ಶರ್ಟ್ ನನಗೆ. ಇರಲಿ, ನಾನು ನಿಮ್ಗೆ ಅಲ್ಗೂ ಇವ್ರಿಗೆ ಹೇಳ್ತಿದ್ದೀನಿ, ಇನ್ನೊಂದು ತಗೊಳ್ಳಿರಂತೆ. ನನಗೆ ಅದು ಸ್ಕೈ ಬ್ಲೂ ಇಷ್ಟ ಆಯಿತು, ಕೊಡ್ತಿಲ್ಲ. ಯಾವುದೋ ರೀಸೆಂಟಾಗಿ ಅವ್ರ ಫ್ರೆಂಡ್ ಸಿಸ್ಟರ್ದು ಮದುವೆ ಇದೆ, ಆ ಟೈಮಲ್ಲಿ ಹಾಕ್ಕೋಬೇಕಂತವರು. ಬಿಡು, ಹೊಸದು ಹಾಕ್ಕೊಳ್ಳಿ, ಯಾಕೆ ಯೂಸ್ ಮಾಡೋದು ಅಂತ ನಾನು ಬಿಟ್ಟೇನೆ. ಸಲೂನ್ಗೆ ಅಲ್ವಾ ಅಂತೇಳಿ ಈ ಟಿ ಶರ್ಟ್ ನಾನು ಆಲ್ರೆಡಿ ಒಂದು ಸತಿ ಹಾಕಿದ್ದೆ, ಅದನ್ನೇ ಹಾಕಿದ್ದೀನಿ. ಚಿಕ್ಕ 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 ಕಮ್ ಲೆಟ್ಸ್ ಗೋ. ಬಂತಾ? ನಾನು ಎಲ್ಲ ಬ್ಯಾಗಲ್ಲೇ ನನ್ನ ಮಗಳು ನಾವು ಐಟಮ್ಸ್ಗಳೆಲ್ಲ ಪ್ಯಾಕ್ ಮಾಡಿದ್ದೀವಿ. ನಿಂತ್ಕೊಳ್ಳಿ, ತೋರಿಸ್ತೀನಿ. ಚೆನ್ನಾಗಿದೆ ಬಿಡಿ, ಚೆನ್ನಾಗಿ ಕಾಣಿಸ್ತಿದೆ. ಪಿ ಟಿ ಒಂದು ಸ್ಪೆಕ್ಸ್ ಹಾಕೊಂಡು ಟೋಪಿ ಹಾಕೊಂಬಿಡಿ, ಪಿ ಟಿ ವೇಷ ಥರ ಕಾಣಿಸ್ತೀರಾ. ಇಬ್ಬರು ಸರಿ ಒಳ್ಳ ಹಂಗೆ ಎತ್ಕೊಳ್ಳಿ ಸುಮ್ಮನೆ. ಎಂದು ನಿದ್ದೆ ಮಾಡಿದೋಳು ಇವತ್ತು. ಸಾಕಲ್ವಾ? ಬೇಡ, ಏನಂತ ಮಾಡಿಲ್ಲ. ತಗೊಂಡಿರ್ಲ ಯಾಕನಾಗಲಿ ಕಂಡುಬಿಟ್ರು ಮೇಡಮ್ ಅವರು. ಈ ಬರೆಯೋಕಾಲ ಹೆಂಗೆ ಸಾಕ್ಸ್ ತೊಗೊಂಡಿರ್ತೀನಿ. ಮ್ಯಾಚ್ ಆಗುತ್ತೆ ಅವಳಿಗೆ. 2 ತೊಗೊಂಡಿರ್ತೀನಿ ಸೇಫರ್ ಸೈಡ್ಗೆ. ವೀಹಮ್ಮ, ಹೊಸ ಬಟ್ಟೆ ವೀಹಮ್ಮದು ಬಂದಿದ್ಯಾ ರೀ? ಬಂದಿಲ್ಲ. ಬರುತ್ತೆ ವೀಹಮ್ಮ, ಅಲ್ಲ ಪೌಡೆಲ್ಲ ಒರೆಸ್ಕೊಂಡು ಅವಳು ಸ್ವಲ್ಪ ಅವಳ ಕಣ್ಣು ಬಿಟ್ಟಿದ್ದಾಳಪ್ಪ. ಎಷ್ಟು ಬರೀ ಅಪ್ಪ ಮಗಳನ್ನ ಕ್ಯಾಪ್ಚರ್ ಮಾಡೋದೇ ಆಯಿತು. ನಂದು ಮಾತ್ರ ಯಾರೂ ಶೂಟ್ ಮಾಡಲ್ಲ. ಇವತ್ತು ನನ್ನ ಜೊತೆನೂ ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಾಳೆ. ಬಟ್ ಈ ಸಾಕ್ಸ್ ಹಾಕ್ಬೇಕಿತ್ತು ಅವಳಿಗೆ. ಬರೋಕಲ್ಲಿ ನೋಡೋಕ್ಕಾಗಲ್ಲ. ಹಾಕ್ರಿ, ಕಾರಲ್ಲಿ ಹಾಕಿರೋ ತಡೀರಿ. ನನ್ನ ಸ್ಲಿಪ್ಪರ್ ಮನೆ ತೊಗೊಂಡೆ ಅಂದಲ್ವಾ, ಇದೇ ಜುಡಿಯೋ. ನನ್ನ ಸೈಜ್ ನೋಡಿ 41 ಆಗುತ್ತೆ. ಬೇಕು 41. ಇದೇ ತೊಗೊಂಡಿದ್ದು ನಾನು. ಇವತ್ತು ಆಟೋ ಮಾಡಿದಾರಂತೆ, ಆಟೋದಲ್ಲಿ ಹೋಗ್ತೀವಿ ಇವತ್ತು. ಯಾಕೆ ಆಟೋ ಮಾಡಿದಾರೋ ಗೊತ್ತಿಲ್ಲ. ಆಟೋ ಮಾಡಿದ್ದೀನಿ ಅಂದರೆ ನಿಯರ್ ಇದೆ ಅಂತ ಅನಿಸುತ್ತೆ. ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀವಿ ಆಯಿತಾ. ಅಂದರೆ ಫೋನ್ ಮಾಡಿ ಕೇಳಿದ್ವಿ, ಏನು ರಶ್ ಇಲ್ಲ ಅಂತಂದರು. ಸೊ ಹೋಗ್ತಾ ಇದ್ದೀವಿ. ನಮ್ಮ ಮನೆಯಿಂದ 1 3 ಕಿಲೋಮೀಟ್ರ್ ಆಗ್ಬೋದು. ಫ್ರೀ ಅಲ್ಲ, 2.5. ನಮ್ಮದು 3rd ಫ್ಲೋರು. ಕೆಳಗಡೆ ಹೋಗೋ ಅಷ್ಟೊತ್ತಿಗೆ ಹಾಯ್, ಆಚೆ ಹೋಗ್ತಿದ್ದೀವಿ. ಹೌದು, ನಾವು 3rd ಫ್ಲೋರಲ್ಲಿ ಇದ್ದೀವಿ ಅಲ್ವಾ. ಇವರು 2nd ಫ್ಲೋರಲ್ಲಿದ್ದಾರೆ. ಅವಳು ನಮ್ಮ ಪಾಪು ನೋಡೋದಕ್ಕೆ, ಅವಳು ಮತ್ತು ಅವ್ರ ತಂಗಿ ಯಾವಾಗಲೂ ಬರ್ತಿರ್ತಾರೆ. ಸೊ ಅವಳು ಹಾಯ್ ಮಾಡಿದ್ಲು. ಅವಳ ಹತ್ರ ಮಾತಾಡಿಸ್ಕೊಂಡು ಆಚೆ ಹೋಗ್ತಿದ್ದೀವಿ ಅಂತ ಹೇಳಿ ನಾವು ಕ್ಯಾಬ್ ಬುಕ್ ಮಾಡಿದ್ವಲ್ವ. ಆಟೋ ಆಲ್ರೆಡಿ ಕೆಳಗಡೆ ಬಂದಿತ್ತು. ಒಂದೊಂದು ಟೈಮ್ ಏನಾಗುತ್ತೆ ಅಂದರೆ ಕಾರ್ ತೊಗೊಳ್ಳಲ್ಲ. ಸೊ ಹಂಗಾಗಿ ಆಟೋನೇ ಬುಕ್ ಮಾಡಿದ್ವಿ.
ಆ್ಯಂಡ್ ನಮ್ಮ ಮನೆಗೆ ತುಂಬ ನಿಯರ್, ಒಂದು 2.5-3 ಕಿಲೋಮೀಟರ್ಸ್ ಅಷ್ಟೇ. ಆವಾಗಲೇ ಹೇಳ್ದಂಗೆ ಬೇಗನೆ ರೀಚ್ ಆದ್ವಿ. ಮೇಯ್ನ್ ಲಾಂಗ್ ವೀಕೆಂಡ್ ಬಂದಿತ್ತಲ್ವ, ಫ್ರೈಡೇ ಸ್ಯಾಟರ್ಡೇ ಸಂಡೇ 3 ಡೇಸ್ ಕಂಟಿನ್ಯೂಸ್ ಆಗಿ ಲೀವ್ ಇತ್ತು. ಸೊ ಹಂಗಾಗಿ ನಾವು ಸ್ಯಾಟರ್ಡೇ ಹೋಗಿದ್ವಿ ಅಲ್ವಾ, ಅವತ್ತು ಜನ ಅಷ್ಟಾಗಿರಲಿಲ್ಲ. ಸಂಡೇ ಯೂಶ್ವಲಿ ರಶ್ ಇರುತ್ತಂತೆ, ಬಟ್ ಸ್ಯಾಟರ್ಡೇ ಏನು ಅಷ್ಟಾಗಿ ರಶ್ ಇರಲಿಲ್ಲ. ಹೋಗಿದ ತಕ್ಷಣ ನಾನು ಏರ್ ಕಟ್ ಮಾಡಿಸ್ಕೊಂಡೆ. ನನ್ನ ಏರ್ ಕಟ್ಗೆ ತುಂಬ ಜನ ಆಲ್ರೆಡಿ ಚೆನ್ನಾಗಿ ಕಾಣ್ತಿದ್ದೀರಾ ಅಂತ ಹೇಳ್ತೀರಾ, ಕೆಲವೊಬ್ಬರು ಯಾಕೆ ಶಾರ್ಟ್ ಇಷ್ಟೊಂದು ಮಾಡಿಸಿದ್ದೀರಾ ಅಂತ ಹೇಳಿದ್ದೀರಾ. ಇಟ್ಸ್ ಓಕೆ, ನನಗೆ ಮಾಡಿಸ್ಬೇಕಿತ್ತು, ಮಾಡಿಸಿದ್ದೀನಿ. ಹೇರ್ ಕಟ್ ಆದಮೇಲೆ ಹೇರ್ ಸೆಟ್ ಮಾಡ್ತಾರೆ ಅಲ್ವಾ, ಅದನ್ನು ಕೂಡ ನಾನು ಮಾಡಿಸ್ಕೊಳ್ಳಿಲ್ಲ. ಬಿಕಾಸ್ ವಿಹ ಇದ್ಲು, ಅವಳನ್ನ ಎಷ್ಟೊತ್ತಂತ ನಾವು ಸಲೂನಲ್ಲೇ ಏನಂತಾರೆ ಎತ್ಕೊಂಡು ಇರೋದಕ್ಕಾಗುತ್ತೆ. ಅವಳು ಕಂಫರ್ಟಬಲಾಗಿ ಎದ್ಲು, ಬಟ್ ಅವಳು ಕಂಫರ್ಟಬಲಾಗಿ ಇರ್ತಾಳೆ ಅಂತ ನಾವು ಅದನ್ನು ಅಡ್ವಾಂಟೇಜ್ ತೊಗೊಳೋದಕ್ಕಾಗಲ್ಲ ಅಲ್ವಾ. ಸೊ ಅವಳಿಗೂ ಬೋರ್ ಆಗ್ಬೋದು, ಆ್ಯಂಡ್ ಬೇಡ ತುಂಬ ಹೊತ್ತು ಇರೋದ ಅಂತ ಹೇಳ್ಬಿಟ್ಟು ನಾನು ಏರ್ ಸೆಟ್ ಏನೂ ಮಾಡಿಸ್ಕೊಳ್ಳಿಲ್ಲ. ಜಸ್ಟ್ ಏರ್ ಕಟ್ ಮಾಡಿಸ್ಕೊಂಡೆ ಅಷ್ಟೇ. ಅಫ್ಕೋರ್ಸ್ ಏರ್ ಕಟ್ ಮಾಡೋದಕ್ಕಿಂತ ಮುಂಚೆ ಒಂದು ಏರ್ ವಾಶ್ ಮಾಡ್ತಾರೆ. ಅದಾದಮೇಲೆ ನಾನು ನೆಕ್ಸ್ಟು ಐಬ್ರೋಸ್ ಮಾಡಿಸಿ ಸುಮಾರು ತಿಂಗಳುಗಳಾಗೋಯಿತು. ಅಂದರೆ ಒಂದು 6 ಮಂತ್ಸ್ ಅಂತೂ ಆಗಿತ್ತು ಅಂತ ಅನಿಸುತ್ತೆ. ಲಾಸ್ಟ್ ನಾನು ಐಬ್ರೋಸ್ ಮಾಡಿಸಿದ್ದು ಸೀಮಂತ ಟೈಮಲ್ಲಿ ಆಯಿತಾ, ಅವಾಗ ಐಬ್ರೋಸ್ ಮಾಡಿಸಿದ್ದು. ಇವತ್ತು ಐಬ್ರೋಸ್ ಕೂಡ ಮಾಡಿಸ್ಕೊಂಡೆ, ತುಂಬಾ ಬೆಳೆದ್ಬಿಟ್ಟಿದ್ದು. ಒಬ್ಬರು ನನಗೆ ಹೇಳಿದರೆ ನಿಮ್ಮ ಐಬ್ರೋಸ್ ತುಂಬಾ ತಿನ್ನಾಗಿದೆ, ಯಾಕೆ ಅಂತ. ನನಗೇನು ಗೊತ್ತಿಲ್ಲ ನನಗೆ. ನಾನು ಮುಂಚೆಯಿಂದನೂ ಅಷ್ಟೇ ತುಂಬಾ ತಿನ್ನಾಗಿದೆ, ಬಟ್ ಸ್ಟಿಲ್ ಚೆನ್ನಾಗಿದೆ ನನ್ನ ಫೇಸಿಗೆ. ನಾನು ಐಬ್ರೋಸ್ ಕೂಡ ಮಾಡಿಸ್ಬೇಕಾದ್ರೆ ತುಂಬ ತೆಳುವು ಇನ್ನೂ ಮಾಡ್ಸೋಕೆ ಹೋಗಲ್ಲ, ಸ್ವಲ್ಪ ದಪ್ಪನೇ ಮಾಡಿಸ್ತೀನಿ. ಬಿಕಾಸ್ ನಮಗೆ ಮೊದಲೇ ತಿನ್ನಾಗಿದೆ, ಇನ್ನೂ ತಿನ್ನಂಗೆ ಮಾಡಿಸಿದ್ರೆ ಹೇಗೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ನಾವು ಅಲ್ಲೇ ಸ್ಪಿನ್ ಸಲೂನ್ ಆಪೋಸಿಟು ಒಂದು ಹೋಟೆಲ್ ಇತ್ತು ಆಯಿತಾ. ಯಾವುದೋ ಒಂದು ಹೋಟೆಲು, ನಾವು ಎಲ್ಲಿ ನಿಯರ್ ಬೈ ಇದೆಯಾ ನೋಡಿಬಿಡಿ, ವಾಕಬಲ್ ಡಿಸ್ಟೆನ್ಸಲ್ಲಿರೋದು, ಹೋಗಿ ಊಟ ಮಾಡೋಣ ಅಂತ ಹೇಳಿದೆ. ಅದು ಸ್ವಲ್ಪ ಒಂದು 5 ಮಿನಿಟ್ಸ್ ವಾಕಬಲ್, 5 ಮಿನಿಟ್ಸು ಅಲ್ಲ, ಸಲೂನ್ ಹತ್ರನೇ ಕಾಣಿಸುತ್ತೆ, ರೋಡ್ ಕ್ರಾಸ್ ಮಾಡೋದು ಅಷ್ಟೇ. ಅಲ್ಲಿಗೆ ಬಂದು ಊಟ ಮಾಡ್ತಾಯಿದ್ದೀವಿ. ನಾನು ಚಿಕನ್ ಬಿರಿಯಾನಿ ಆರ್ಡ್ರ್ ಮಾಡಿದ್ದೆ, ರಂಜಿತ್ ಮಟನ್ ಬಿರಿಯಾನಿ ಆರ್ಡ್ರ್ ಮಾಡಿದ್ರು. ಇಲ್ಲಿ ನಾವು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಕ್ಯಾಬ್ನ ಬುಕ್ ಮಾಡ್ಕೊಂಡ್ವಿ. ಎಲ್ಲಿಗೆ ಅಂತಂದರೆ ವಿಶಾಲ್ ಮಟ್ಗೆ ಆಯಿತಾ. ನಾವು ವಿಶಾಲ್ ಮಟ್ಗೆ ಮೇಯ್ನ್ ಬಂದಿದ್ದು ಕಿಚನ್ ಮ್ಯಾಟ್ ತೊಗೋಬೇಕಿತ್ತು, ಬಟ್ ನಾವಿಲ್ಲಿ ಇನ್ನೂ ಎಕ್ಸ್ಟ್ರಾಸ್ ಎಲ್ಲ ಪರ್ಚೇಸ್ ಮಾಡಿದ್ವಿ. ಇವಾಗ ಆಚೆ ಹೋಗಿದ್ದೀವಿ ಅಂದರೆ ವಿಹಾಗೆ ಏನಾದರೂ ನೋಡಿ ಸುಮ್ಮನೆ ಬರೋದು ನಿಜವಾಗ್ಲೂ ಆಗಲ್ಲ, ಅವಳಿಗೆ ಏನಾದರೂ ತೊಗೋಬೇಕು ಅಂತ ಅನಿಸುತ್ತೆ. ಸೊ ಮೇಯ್ನ್ಲಿ ನಾನು ಟಾಯ್ ನೋಡ್ತಾ ಇದ್ದೆ, ಬಟ್ಟೆಗಳು ನೋಡಬೇಕಿತ್ತು. ಡಂಗ್ರೀಸಲ್ಲಿ ತುಂಬ ಚೆನ್ನಾಗಿರುತ್ತೆ ಬಾಯ್ಸ್ ಸೆಕ್ಷನಲ್ಲಿ ವಿಶಾಲ್ ಮಠಲ್ಲಿ, ಬಟ್ ಅಲ್ಲಿ ವಿಹಾ ಮುಂದೆ ಸೈಜ್ ಸಿಕ್ಕಲಿಲ್ಲ. 1 ಇಯರ್ 6 ಮಂತ್ಸ್ ಮೇಲಿತ್ತು, ಆ್ಯಂಡ್ 1 ಇಯರ್ ಮೇಲಿತ್ತು ಅಂತ ಅನಿಸುತ್ತೆ. ನನಗಿಷ್ಟ ಆಗಿದ್ದ ಕಲರು 1 ಇಯರ್ ಮೇಲಿತ್ತು. ಸೊ ನೋಡೋಣ, ಅಪ್ಕಮಿಂಗ್ ಡೇಸಲ್ಲಿ ಅವಳು ಸ್ವಲ್ಪ ದೊಡ್ಡೊಳದಲ್ಲಿ ಬಂದು ತೊಗೊಳ್ಳೋಣ ಅಂತೇಳಿ ಡಂಗ್ರಿ ತೊಗೊಳಕ್ಕಾಗಲಿಲ್ಲ. ಸೊ ಹಂಗಾಗಿ ಏನಾದರೂ ತೊಗೋಬೇಕಲ್ವಾ, ಇವಾಗ ನಮ್ಮದೇ ಶಾಪಿಂಗ್ ಮಾಡಿಕೊಂಡು ನಮ್ಮದೇ ನೋಡ್ಕೊಂಡು ಹೋಗೋಕ್ಕಾಗಲ್ಲ. ಆಚೆ ಬಂದಾಗ ವಿಹದು ಏನಾದರೂ ಅವಳಿಗೂ ತೊಗೋಬೇಕು ಅಂತ ಅನಿಸುತ್ತೆ. ಇವಾಗ ಅಟ್ಲೀಸ್ಟ್ ಅವಳು ತಿನ್ನಲ್ಲ, ಟಾಯ್ಸ್ ಆದರೆ ಆಟ ಆಡ್ತಾಳೆ ಅಂತೇಳಿ ಅವಳಿಗೆ ಒಂದು ಟಾಯ್ನ ಕೂಡ ಪರ್ಚೇಸ್ ಮಾಡಿದ್ವಿ. ಟ್ರೈನ್ ತೊಗೊಂಡಿದ್ದು ನಾವು. ಇದೆಲ್ಲ ಸ್ವಲ್ಪ ಭಯ ಆಗ್ತಿತ್ತು ತೊಗೊಳೋದಕ್ಕೆ, ಕ್ವಾಲಿಟಿ ಇಶ್ಯೂ ಇದ್ದರೆ ಮತ್ತು ಅವಳೆಲ್ಲಾದರೂ ತರಿಸ್ಕೊಂಡ್ರೆ ಯಾಕೆ ಬೇಕು ಅಂತ. ಸೌಂಡ್ ಬರ್ತಿತ್ತಲ್ವ, ಅದೇನಾಯಿತು ಅಂದರೆ ಅವಳಿನ್ನೂ ಅಷ್ಟು ಕೈಯಲ್ಲಿ ಆಟ ಆಡಲ್ಲಲ್ವ. ಒಂದು 6 ಮಂತ್ ಆಗಿದ್ರೆ ಅದು ಬೇಕಾಗ್ತಿತ್ತೇನೋ, ಅದು ನನಗೆ ಪರ್ಚೇಸ್ ಮಾಡಿಲ್ಲ. ಟ್ರೈನ್ ಆದರೆ ನಾವು ಆನ್ ಮಾಡಿಬಿಟ್ರೆ ಅವಳು ನೋಡ್ತಾ ಕೂತ್ಕೊಂಡಿರ್ತಾಳೆ. ಸೊ ಹಂಗಾಗಿ ಅದೊಂದು ಪರ್ಚೇಸ್ ಮಾಡಿದ್ವಿ. ಇನ್ನು ಸುಮಾರಷ್ಟು ಕಿಚನ್ ಐಟಮ್ಸ್ ಬೇಕಿತ್ತು ನನಗೆ, ಲೈಕ್ ಕಾಫಿ ಮಾಡ್ಕೊಳ್ಳೋದಾಗಿರ್ಬೋದು, ಒಂದು ಸ್ಪೂನ್ ಬೇಕಿತ್ತು. ರಂಜಿತ್ ಒಂದು ಪಿಲ್ಲೋ ತೊಗೊಂಡ್ರು, ನೆಕ್ಸ್ಟು ಟೂತ್ ಬ್ರಷ್ ತೊಗೊಂಡ್ರು. ಇಷ್ಟೇ ಅಂತ ಅನಿಸುತ್ತೆ ನಾವು ತೊಗೊಂಡಿದ್ದು. ಒಂದು ಬಿಸ್ಕೆಟ್ ತೊಗೊಂಡ್ವಿ, ನೆಕ್ಸ್ಟು ಒಂದು ಚಾಕ್ಲೇಟ್ ತೊಗೊಂಡ್ವಿ, ಅಷ್ಟೇ, ಬೇರೆ ಏನು ತೊಗೊಳ್ಳಿಲ್ಲ. ನೆಕ್ಸ್ಟ್ ಡೇ ಮತ್ತೆ ಪೋಲಿಯೋ ಹಾಕ್ಸ್ಕೊಬರೋದಕ್ಕೆ ವಿಹಾನ್ ಕರ್ಕೊಂಡು ಹೊರಟ್ವಿ. ನಮ್ಮ ಮನೆ ನಿಯರ್ ಬೈ ಟೆಂಟ್ ಹಾಕೊಂಡು ಹಾಕ್ತಿದ್ರು. ನಮಗೆ ಗೊತ್ತಿರಲಿಲ್ಲ, ನಾವು ಆ್ಯಕ್ಚುಲಿ ಸ್ಕೂಲ್ ಹತ್ರ ಕ್ಯಾಬ್ ಬುಕ್ ಮಾಡಿದ್ವಿ. ಹೋಗ್ತಾ ಅಂದಿವೆ ಇಲ್ಲೇ ಆಗ್ತಿದ್ರು ಅಂತೇಳಿ ಅಲ್ಲೇ ನಾವು ಆಟೋ ಸ್ಟಾಪ್ ಮಾಡಿ ಪೋಲಿಯೋ ಕೂಡ ಹಾಕ್ಸ್ಕೊಂಡ್ವಿ. ಜಾಸ್ತಿ ನಾನು ಕ್ಯಾಪ್ಚರ್ ಮಾಡೋದಕ್ಕೆ ಆಗಲಿಲ್ಲ, ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಮಾಪ್ನೆಲ್ಲ ಆರ್ಡ್ರ್ ಮಾಡಿದ್ದೆ ಒಂದು ಇನ್ಸ್ಟಾ ಪೇಜಿಂದ, ಅದೆಲ್ಲ ರಿಸೀವ್ ಆಗಿತ್ತು. ಓಪನ್ ಮಾಡಿ ಚೆಕ್ ಮಾಡ್ತಿದ್ದೆ. ಈಗಿದೆ ಈ ಥರದ್ದೇ ನಮ್ಮ ಮನೇಲಿ ಆಲ್ರೆಡಿ ಒಂದಿದೆ, ಬಟ್ ಅದು ತುಂಬ ದಿನ ಆಯಿತು ತೊಗೊಂಡು. ಸೊ ಅದನ್ನು ಆಚೆ ಒರೆಸೋದಕ್ಕೆ ಇಟ್ಕೊಳ್ಳೋಣ, ಇದು ಮನೆ ಒಳಗಡೆ ಒರೆಸೋದಕ್ಕೆ ಆಗುತ್ತೆ ಅಂದ್ಬಿಟ್ಟು ಆರ್ಡ್ರ್ ಮಾಡ್ಕೊಂಡಿದ್ದೆ. ಯಾಕೆ ಅಮ್ಮ ನೋಡಿ, ಅವಳ ರೀತಿ ಟಾಯ್ಸ್ ಎಲ್ಲ ಹೋಲ್ಡ್ ಮಾಡ್ತಾಳೆ ಇವಾಗ. ಯಾಕಪ್ಪ ಫೋನ್ ನೋಡೋದು, ಯಾಕೆ ಕಲ್ತಿರೋದು? ಬೋರ್ ಆಗುತ್ತೆ ಅಲ್ಲಿಗೆ. ಆ್ಯಂಡ್ ವಿಹಾಗೆ ಒಂದು ಇನ್ಸ್ಟಾ ಪೇಜಿಂದ ಕಳಿಸ್ಕೊಟ್ಟಿದ್ದಾರೆ ಡ್ರೆಸ್, ತುಂಬ ಚೆನ್ನಾಗಿದೆ. ಇದೊಂದು ಟೀ ಶರ್ಟ್, ಇದು ಕೂಡ ಇನ್ಸ್ಟಾ ಪೇಜಿಂದ ಕಳಿಸ್ಕೊಟ್ಟಿರೋದೇನೆ ಕೊಲಾಬ್ರೇಷನ್ಗೆ. ಇದು ಅಷ್ಟೇ ಸೇಮ್, ಚೆನ್ನಾಗಿದೆ ಮೆಟೀರಿಯಲ್, ಸಾಫ್ಟಾಗಿ. ವಿಡಿಯೋ ಮಾಡಿದೆ, ಬಟ್ ಇದನ್ನೆಲ್ಲ ವಾಶ್ ಮಾಡಿ ವಿಹಾಗಿ ಯೂಸ್ ಮಾಡಬೇಕು. ಹೇಗೆ ಕಾಣ್ತಾಳ ನೋಡಬೇಕು.
ಅವಳು ಮಾತಾಡ್ತಿದ್ದಾಳೆ, ಅಂದರೆ ಅಳ್ತಿದ್ದಾಳೆ ಸ್ವಲ್ಪ. ನಂದು ಬೇರೆ ವಾಯ್ಸ್ ಹೋಗಿದೆ, ನಿಮ್ಗೆ ಕೇಳಿಸುತ್ತೋ ಇಲ್ವೋ ಪಕ್ಕ ಬಂದು ಕಮೆಂಟ್ ಹಾಕ್ತೀರಾ ಕೇಳಿಸ್ತಿಲ್ಲ ಅಂತ. ವಾಕ್ ಮಾಡ್ಬೇಕಾ ನಾವು ಇವಾಗ? ನೋಡಿ ಈ ರೀತಿ ಹೋಲ್ಡ್ ಮಾಡ್ತಾಳೆ ಇವಾಗ. ಎಲ್ಲರೂ ಫಸ್ಟ್ 3 months ಬಾಣಂತನ ಹೇಗಿತ್ತು ಒಂದು ಬ್ಲಾಗ್ ಮಾಡಿ ಹಾಕಿ ಅಂತ ಕೇಳಿದ್ದೀರಾ. ನಾನು ಈ ವೀಕಲ್ಲಿ ಶೂಟ್ ಮಾಡಿ ಹಾಕ್ತೀನಿ. ಆ್ಯಂಡ್ ಆ 3 monthsಲ್ಲಿ ಮೈಲ್ ಸ್ಟೋನ್ ಏನೇನಿತ್ತು ಮಕ್ಕಳದು ಅಂತ, ಅಂದರೆ ನಮ್ಮ ವೀಕ್ ಏನೇನಿತ್ತು ಅಂತಲೂ ಶೇರ್ ಮಾಡ್ಕೊಳ್ತೀನಿ. ಇನ್ನೊಂದು ಏನಂದರೆ ಅವಳು 4th month ಕಂಪ್ಲೀಟ್ ಆಗೋ ಟೈಮಲ್ಲಿ ಅವಳು ಆ್ಯಡ್ಸ್ನ ಫೈಂಡ್ ಔಟ್ ಮಾಡಿಕೊಂಡು ಈ ರೀತಿ ಎಲ್ಲ ನೋಡ್ಕೊತಿರ್ತಾಳೆ ಆಯಿತಾ. ಅವಳ ಕೈಗಳು 4th monthಲ್ಲಿ ಅದೊಂದು ಮೈಲ್ ಸ್ಟೋನ್ ಇದೆ ನೋಡ್ಕೋ. ಇವಾಗ ಅವಳು ನೋಡ್ಕೊತಿಲ್ಲ. ಅವಳು ನೋಡ್ಬೇಕಾದ್ರೆ ಕ್ಯಾಪ್ಚರ್ ಮಾಡೋದು ಚೆನ್ನಾಗಿರುತ್ತೆ. ಅದು ನಾನು ಯಾವುದಾದ್ರೂ ಇನ್ಸ್ಟಾಗ್ರಾಮಲ್ಲೋ ಮಾಡ್ಕೊಂಡಿದ್ದೀನಿ ವಿಡಿಯೋ, ಮಿನಿ ಬ್ಲಾಗ್ಸಲ್ಲಿ ಶೇರ್ ಮಾಡ್ಕೊತೀನಿ. ಹೆಂಗೆ ವಿಹಮ್ಮ ಅದು ನೀನೆ ಪೋಲಿಯೋ ಹಾಕಿದ್ರು ಇಲ್ಲಿ. ಅದು ಪೋಲಿಯೋ ಬಾರಕ್ಕೆ ಕಾಣಿಸ್ತಿದ್ಯಲ್ವ ಗೊತ್ತಿಲ್ಲ. ಪೋಲಿಯೋ ಹಾಕ್ಸ್ಕೊಂಡ್ರು ನೆನ್ನೆ ಅಲ್ವಾ? ಅದನ್ನೆಲ್ಲ ನಾನು ಶೂಟ್ ಮಾಡ್ಕೊಂಡಿದ್ದೀನಿ, ಶೇರ್ ಮಾಡ್ತೀನಿ ನೋಡಿ. ನೋಡ್ತಿದ್ದಾಳೆ ಅವಳ ಕೈನ. ಈ ವೀಕಲ್ಲಿ ಏನೇನು ಪ್ಲ್ಯಾನ್ಸ್ ಇದೆ ಅಂದರೆ, ಒಂದು ವೆಡ್ಡಿಂಗ್ ಅಟೆಂಡ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ವೀಕಲ್ಲಿ ಊರಿಗೆ ಹೋಗ್ತಾ ಇದ್ದೀವಿ ನಾವು. ನೆಕ್ಸ್ಟ್ ವೀಕೆಂಡು ಕಿವಿ ಚುಚ್ಚಿಸ್ತೀವಿ. ಅವಾಗ ನಾವು ಒಬ್ರು ಕಮೆಂಟ್ ಮಾಡಿದ್ರಿ, ಆಷಾಢ ಸ್ಟಾರ್ಟ್ ಆಗುತ್ತೆ 13th ಮೇಲೆ, ಸೊ ಅದರೊಳಗೇನೆ ಚುಚ್ಚಿಸಿ ಇದ್ರ ಮೇಲೆ ನಿಮ್ಮ ಇಷ್ಟ ಅಂತ. ಹೌದು, ನಾವು ಅದೇ ಪ್ಲ್ಯಾನ್ ಮಾಡಿರೋದು. ಆಷಾಢದೊಳಗೇನೆ ನಾವು ಊರಿಗೆ ಹೋಗಿ ಬರಬೇಕು. ನನ್ನ ಹಸ್ಬೆಂಡ್ ಮನೇಲಿ ಒಂದು ನೈಟ್ ಮಲ್ಬಿಟ್ಟು ಬರಬೇಕು. ಅದು ಆಲ್ರೆಡಿ ಒಂದು ಬ್ಲಾಗಲ್ಲಿ ಹೇಳಿದ್ದೀನಿ. ಅವಾಗ ನಾವು ಯಾವಾಗ ಬೇಕಾದರೂ ಹೋಗ್ಬೋದು. ಆ ಶಾಸ್ತ್ರ ಮುಗಿಸ್ಬಿಡೋಣ ಅಂತ. ಇನ್ನು ಮಡ್ಲಕ್ಕಿ ತುಂಬೋದು ನೀವು ಅಬ್ಸರ್ವ್ ಮಾಡಿದ್ದೀರಾ. ಅಮ್ಮ ನನಗೆ ಮಡ್ಲಕ್ಕಿ ತುಂಬಿಲ್ಲ. ಇದನ್ನು ನಾನು ಅಮ್ಮನ ನಮ್ಮ ಮನೆಗೆ ಕರ್ಕೊಂಡೋಗಿ, ಅಂದರೆ ನನ್ನ ಹಸ್ಬೆಂಡ್ ಮನೆಗೆ ಕರ್ಕೊಂಡೋಗಿ ಅವ್ರಿಗೆ ಮಡ್ಲಕ್ಕಿ ತುಂಬಬೇಕು. ಅಂದರೆ ಬಾಣಂತನ ಮಾಡಿರ್ತಾರೆ ಅಲ್ವಾ, ಸೊ ಅದೊಂದು ಸಂಪ್ರದಾಯ. ನಮ್ಮ ಕಡೆ ಅದನ್ನು ಮಾಡ್ತಾರೆ, ಬೇರೆ ಕಡೆನೂ ಆಲ್ಮೋಸ್ಟ್ ಮಾಡ್ತಾರೆ ಅಂತ ಅನಿಸುತ್ತೆ. ಲೈಕ್ ಅವ್ರು ನಮ್ಮ ಬಾಣಂತನ ಮಾಡಿರ್ತಾರೆ, ಪಾಪುರವೆಲ್ಲ ಕ್ಲಾತ್ಸು ಅವ್ರಿಗೆ ಅವಾಗ ಡೈಪರ್ ಯೂಸ್ ಮಾಡ್ತಿರ್ಲಿಲ್ಲ, ಎಲ್ಲ ನೀಟಾಗಿ ವಾಶ್ ಮಾಡಿರ್ತಾರೆ. ಸೊ ಅದೊಂದೇನೋ ಮಾಡ್ತಾರಂತೆ ನಮ್ಮ ಕಡೆ. ಕರ್ಕೊಂಡೋಗಿ ಸೀರೆ ಉಡಿಸಿ ಕಳಿಸೋದು. ಚೆನ್ನಾಗಿದಾವಲ್ವ ಈ ಥರ ಶಾಸ್ತ್ರ ಸಂಪ್ರದಾಯ. ನಂಗೆ ತುಂಬಾ ಇಷ್ಟ. ನಾನಂತೂ ತುಂಬಾ ಫಾಲೋ ಮಾಡ್ತೀನಿ. ಈ ಥರದವಂತೂ ಮಿಸ್ ಮಾಡಲ್ಲ. ಅದನ್ನೆಲ್ಲ ನಾನು 9 monthಲ್ಲಿ ಮಾಡೋದು. ಯಾಕಂದರೆ ನಾಮಕರಣ ಆಗಬೇಕಂತೆ ವೀಕ್, ಅದು ಆವಾಗ ಈ ಶಾಸ್ತ್ರ ಮಾಡಬೇಕಂತೆ ನನ್ನ ಹಸ್ಬೆಂಡ್ ಮನೆ ಕಡೆ. ಸೊ ಹಂಗಾಗಿ ಅದನ್ನು 9th monthಲ್ಲಿ ಮಾಡ್ತೀವಿ. ಅವಾಗ ನಾನು ಬ್ಲಾಗ್ ಮಾಡಿ ಹಾಕ್ತೀನಿ ನಿಮಗೆ. ವಿಹಾ ಯಾಕೋ ಕ್ರ್ಯಾಂಕಿ ಮಾಡ್ತಿದ್ದಾಳೆ, ನೋಡ್ತೀನಿ ಅವಳೇನು ಅಂತ ಅಷ್ಟೇ. ಆಮೇಲೆ ನಾನು ಸಿಗ್ತೀನಿ, ಓಕೆನಾ? ನಿನ್ನ ಬೆಸ್ಟ್ ಫ್ರೆಂಡ್ ಯಾರು? ಮಮ್ಮ ತಾನೆ ಬೆಸ್ಟ್ ಫ್ರೆಂಡ್. ನಿಂದು ಬೆಸ್ಟ್ ಫ್ರೆಂಡ್ ಯಾರು ಬೇಕಮ್ಮ? ಯಾರು ಬೇಕು? ಯಾರು ಬೆಸ್ಟ್ ಫ್ರೆಂಡ್ ನಿನಗೆ? ಮಮ್ಮನ ಬೆಸ್ಟ್ ಫ್ರೆಂಡ್ ನನಗೆ ಮಮ್ಮ. ಬಾ ಎತ್ಕೋತಿ ಬಾಕನ. ಸೊ ಸ್ವಲ್ಪ ಐಟಮ್ಸ್ ಬೇಕಿತ್ತು. ನಾಳೆ ದೋಸೆ ಇಲ್ಲ ಇಡ್ಲಿ ಏನಾದರೂ ಮಾಡೋಣ ಅಂತಂದ್ಬಿಟ್ಟು ದೋಸೆ ನೆನಾಕಬೇಕು. ಉದ್ದಿನ ಬೇಳೆ ಇರಲಿಲ್ಲ, ಸೊ ಉದ್ದಿನ ಬೇಳೆ ಆ್ಯಂಡ್ ಇದು ಹೆಸರು ಬೇಳೆ ಆ್ಯಂಡ್ ಹಾಲನ್ನ ಆರ್ಡ್ರ್ ಮಾಡಿದ್ದೆ. ಹಾಲಿಲ್ಲಿ ಕಾಫಿ ಮಾಡ್ಕೊತಾ ಇದ್ದೀನಿ. ಇದು ಪುಟಾಣಿ ಕಾಫಿ ಮೇಕರ್, ಅಂದರೆ ಕಾಫಿ ಮಾಡೋದು ಏನಂತಾರೆ ಬಟ್ಲು. ನಾನು ಮೊನ್ನೆ ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದು, ತುಂಬಾ ಚೆನ್ನಾಗಿದೆ. ಇವಾಗ ಇಷ್ಟು ಹಾಕಿದ್ದೀನಿ. ಅರ್ಧ ಲೀಟ್ರು ಹಾಲು ಕಾದಿದ್ದಾದಮೇಲೆ ಸ್ವಲ್ಪ ಹಾಲು ಲೋಡ್ತಲ್ಲಿ ತೆಗೆದಿಟ್ಟು ನನಗೆ ಕಾಫಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊತೀನಿ. ನೈಟ್ ಮತ್ತು ನನಗೆ ಓಟ್ಸ್ಗೆ ಆ್ಯಂಡ್ ಈವ್ನಿಂಗ್ ಏನಾದರೂ ಕಾಫಿ ಮಾಡ್ಕೊಂಡ್ರೆ ಈವ್ನಿಂಗಿಗೆ. ನಿನ್ನೆ ನೈಟು ನಾವು ಬರೋದೇ ಲೇಟ್ ಆಯ್ತಲ್ವ, 11 ಗಂಟೆ ಆಗಿತ್ತು. ಸೊ ಹಂಗಾಗಿ ಓಟ್ಸ್ ಸೋಪ್ ಮಾಡಿರಲಿಲ್ಲ, ಹಾಲು ಕೂಡ ಇರಲಿಲ್ಲ. ಇವತ್ತು ಬೆಳಿಗ್ಗೆನೇ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಿದೆ. ಸೊ ಕಾಫಿ ಮಾಡ್ಕೊತಾ ಇದ್ದೀನಿ. ನನ್ನ ಮಗಳು ಆಟ ಆಡ್ತಿರೋದು ತುಂಬ ಸೌಂಡ್ ಮಾಡ್ತಾಳೆ ಇವಾಗಂತೂ. ಏನೇನೋ ಅವಳದೇ ಒಂದು ಸೌಂಡ್ಗಳು ಮಾಡ್ಕೊಂಡು ಆಟ ಆಡೋದು. ಕಾಫಿ ಕುಡಿತೀನಿ. ನನಗೆ ಏನಂದರೆ ಓಟ್ಸ್ ಬೇರೆ ಇರಲಿಲ್ಲ. ಸೊ ಅದೇನಂತಾರೆ ಡೈರೆಕ್ಟ್ ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಒಂದು ಕಪ್ ಕಾಫಿ ಕುಡಿದು ಅದಾದಮೇಲೆ ಸ್ವಲ್ಪ ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ತೀನಿ. ಫ್ರೆಶ್ ಅಪ್ ಆಗಿಲ್ಲ ಇನ್ನೂ. ಎದ್ದಿದ್ದು ಕೂಡ ಲೇಟೇ. ಮೊನ್ನೆ ಸಂಡೇ ಮಾರ್ನಿಂಗ್ ನಾವು 6 ಗಂಟೆಗೆ ಎದ್ದಿದ್ದೀವಿ. ನಮ್ಮ ಏರಿಯಾದಲ್ಲಿ ರಂಗೋಲಿ ಕಾಂಪಿಟೇಷನ್ ಇದೆ ಅಂದ್ಬಿಟ್ಟು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಬೇಕಿತ್ತು ಆಚೆಗಡೆ. ಸೊ ಹಂಗಾಗಿ ಇವತ್ತು ಎದ್ದಿದ್ದು 8:30ಗೆ. ವಿಹಾ ಕೂಡ ಅಷ್ಟೇ 8:30ಗೆ ಎದ್ಲು. ನಾನು 8ಗೆ ಎದ್ದೆ ಅಂತ ಅನ್ಸುತ್ತೆ. ಅವಳು ಒಂದು 8:20ಗೆ ಎದ್ಲು. ನನಗೂ ಅವಳಿಗೊಂದು 20 minutes ಹೆಚ್ಚು ಕಮ್ಮಿ ಇತ್ತು.
ನಿದ್ದೆ ತುಂಬ ಚೆನ್ನಾಗಾಯಿತು. ಲಾಸ್ಟ್ ನೈಟ್ ಬರೀ 6 ಅವರ್ಸ್ ನಿದ್ದೆ ಮಾಡಿದ್ದೀನಿ ನಾನು ಡೇ ಟೈಮ್ ನಿದ್ದೆ ಮಾಡಲ್ಲ, ಟೈಮ್ ಕೂಡ ಸಿಗಲ್ಲ. ಬಿಕಾಸ್ ವೀಹ ಮಲಗ್ತಾಳೆ. ವೀಹ ಮಲಗಿದ್ದಾಗ ನಾನು ಸ್ವಲ್ಪ ಶೂಟ್ಸ್ ಇರುತ್ತೆ ಅದನ್ನು ಮಾಡ್ತಾ ಇರ್ತೀನಿ, ಆ್ಯಂಡ್ ಎಡಿಟಿಂಗ್ ಇರುತ್ತೆ ಅದನ್ನು ಮಾಡ್ಕೊತಿರ್ತೀನಿ. ನಾನು ಡೇ ಟೈಮ್ ನಿದ್ದೆ ಮಾಡೋಕ್ಕೆ ಟೈಮೇ ಸಿಗಲ್ಲ. ಸೊ ಡೇ ಟೈಮ್ ನಾನು ಯಾವತ್ತೂ ನಿದ್ದೆ ಮಾಡೋಕ್ಕೆ ಹೋಗಲ್ಲ, ನೈಟ್ ಟೈಮೇ ಪ್ರಾಪರಾಗಿ ನಿದ್ದೆ ಮಾಡಿಬಿಡ್ತೀನಿ. ಅಟ್ಲೀಸ್ಟ್ ನನಗೆ 7 ಅವರ್ಸ್ ನಿದ್ದೆ, 7 to 8 ಅವರ್ಸ್ ನಿದ್ದೆ ಆದರೂ ಫುಲ್ ಡೇ ಆ್ಯಕ್ಟಿವ್ ಆಗಿರ್ತೀನಿ. ಕಾಫಿ ಮಾಡ್ಕೊಂಡು ಕುಡಿದು ಆಮೇಲೆ ಸಿಗ್ತೀನಿ. ಯಾಕೋ ವೀಹಮ್ಮ ಮತ್ತೆ ಹೇಳ್ತಾಯಿತ್ತು. ವಿಹ ಬಂಗಾರಿ ಏ ಎತ್ಕೋಬೇಕು ಕಂದಮ್ಮ ನಿನ್ನ ಇವಾಗ ನಾನು. ಅವಳಿಗಿದು ಸೌಂಡ್ ಬರ್ತಿಲ್ಲ ಅಂತ. ಓಕೆ ಇಲ್ಲಿ ಇಟ್ಕೊಂಡಿರೋದು ನೋಡಿ, ಇಟ್ಕೊಂಡಿರೋದಲ್ಲಿ ಓಕೆ ಎತ್ಕೊತೀವಿ ಬಾ ಕಂದ. ಆಮೇಲೆ ಕಾಫಿ ಕುಡ್ತೀನಿ ಬಾ ನಾನು. ಅವಳದೇನೋ ಫಸ್ಟ್ ನೋಡ್ತಿದ್ದೀವಿ. ಸಮ್ಟೈಮ್ಸ್ ನನಗೆ ಹೆಂಗೆ ಅನಿಸುತ್ತೆ ಅಂತಂದರೆ, ನೀವು ಎಷ್ಟೇ ಇನ್ವೆಸ್ಟ್ ಮಾಡಿ ಏನೇ ಮಕ್ಳಿಗೆ ತಗೊಳ್ಳಿ, ಆ ಟೆಂಡ್ ಅವ್ರು ನಮ್ಮ ಹತ್ರನೇ ಕಂಫರ್ಟಬಲ್ ಆಗಿರ್ತಾರೆ. ಲೈಕ್ ತೊಡೆ ಮೇಲೆ ಆಗಿರ್ಬೋದು, ಇಲ್ಲ ನಾವು ಎತ್ಕೊಂಡ್ರೆ ರಾಕರಲ್ಲಿ ಹಾಕಿದ್ರೆ ಸಮ್ಟೈಮ್ ಇವಾಗ ಅಷ್ಟೊಂದು ದುಡ್ಡು ಕೊಟ್ಟೋದು ತೊಗೊಂಡಿದ್ದೀವಿ. ಸಮ್ಟೈಮ್ಸ್ ಅವ್ಳಿಗೆ ಅದು ಮ್ಯಾಟರ್ ಆಗಲ್ಲ. ನಾವಿರಬೇಕು, ನಮ್ಮ ತೊಡೆ ಮೇಲೆ ಇರಬೇಕು, ನಾವು ಎತ್ಕೊಂಡಿರ್ಬೇಕು. ಈ ರೀತಿ ಎಷ್ಟೇ ಟಾಯ್ಸ್ ತೊಗೊಂಡು ಬಂದು ಇವಾಗ ದುಡ್ಡು ಕೊಟ್ಟು ಅವರು ಆ ಟಾಯ್ಸ್ ಜೊತೆ ಆಟ ಆಡಲ್ಲ. ಮನೇಲಿ ಏನಿರುತ್ತೋ ಮಾಮೂಲಿ ಥಿಂಗ್ಸ್ ಅದ್ರ ಜೊತೆನೇ ಆಟ ಆಡ್ತಿರ್ತಾರೆ. ಅದನ್ನೇ ತುಂಬ ಅಬ್ಸರ್ವ್ ಮಾಡೋದು, ಈ ರೀತಿ ಮಾಡ್ತಾ ಇರ್ತಾರೆ. ಆ್ಯಂಡ್ ನಾನಂತೂ ವೀಹಾ ಜೊತೆಗೆ ಸ್ವಲ್ಪ ಅವಳ ವಿಷಯದಲ್ಲಿ ಸಮ್ಟೈಮ್ಸ್ ಅನಿಸುತ್ತೆ ಸೆಲ್ಫಿಶ್ ಆಗಿದ್ದೀನೇನೋ ಅಂತ. ಬಿಕಾಸ್ ಮೊನ್ನೆನೇ ನಾನು ಏರ್ ಕಟ್ಗೆ ಹೋದಾಗ ರಂಜಿತ್ ನಾನು ನೋಡ್ಕೋತಿರ್ತೀನಿ, ನೀನು ಹೋಗ್ಬಿಟ್ಟು ಬಾ ಬೇಕಾದ್ರೆ ಪಂಪ್ ಮಾಡಿಟ್ಟು ಹೋಗು ಅಂತ ಅಂದರು ಹಾಲನ್ನ. ಬಟ್ ನಾನು ಅವಳನ್ನ ಯಾವತ್ತೂ ಬಿಟ್ಟಿಲ್ಲ. ನೀವು ನೋಡ್ದಂಗೆ ನಾನು ಅವಳನ್ನ ಯಾವತ್ತೂ ಬಿಟ್ಟಿಲ್ಲ. ನನ್ನ ಜೊತೆಲಿ ಅಟ್ಲೀಸ್ಟ್ ನನ್ನ ಕಣ್ಣೆಲ್ಲರೂ ಅವಳು ಇರಬೇಕು, ಆಯಿತಾ? ಇಲ್ಲ ಬನ್ನಿ, ಅವಳು ಕಂಫರ್ಟಬಲ್ ಆಗಿ ಇರ್ತಾಳೆ. ಹೇಗೂ ಜನ ಇಲ್ವಲ್ಲ ಸ್ಪಿನ್ಸ್ ಅನ್ನೋಲ್ಲಿ, ಆರಾಮಾಗಿ ನೀವು ಎತ್ಕೊಂಡು ಅಲ್ಲೇ ಕೂತ್ಕೊಳ್ಳಿರಂತೆ ರಿಸೆಪ್ಷನ್ ಹತ್ರ. ನಾನು ಪಟ್ಟಂತ ಏರ್ ಕಟ್ ಮಾಡಿಸ್ಕೋತೀನಿ ಅಂತೇಳಿ ಕರ್ಕೊಂಡೋಗಿದ್ದೀನಿ. ಅಂದರೆ ಅದೊಂದು ಸೆಲ್ಫಿಶ್ ಅಂತ ಲೇಬಲ್ ಮಾಡೋದು ತಪ್ಪಾಗುತ್ತೆ. ಆ ಕನೆಕ್ಷನ್ ಹಂಗಿರ್ಬೋದೇನೋ ತಾಯಿ ಮಗು ಜೊತೆಗೆ. ಸೀರಿಯಸ್ಲಿ 6 ತಿಂಗಳು ಪಾಪನೆಲ್ಲ ಬಿಟ್ಟು ಕೆಲ್ಸಕ್ಕೆ ಹೋಗೋರು ಇದ್ದಾರೆ, ಮೆಟರ್ನಿಟಿ ಲೀವ್ ಮುಗಿಸ್ಕೊಂಡು. ಅವರೆಲ್ಲ ನಿಜ ತುಂಬಾ ಸ್ಟ್ರಾಂಗ್ ಅಂತ ಅನಿಸುತ್ತೆ ಅವರೆಲ್ಲನೂ. ಅಷ್ಟು ಈಸಿ ಅಲ್ವೇ ಅಲ್ಲ. ಅವರು 10 ನಿಮಿಷ ಕಣ್ಣೆದ್ರಿಗಿಲ್ಲ ಅಂದ್ರೂ ನಮಗೆ ಕಷ್ಟ ಆಗುತ್ತೆ. ಅಟ್ಯಾಚ್ಮೆಂಟ್ ಹಂಗೆ ಬೆಳ್ಕೊಬಿಟ್ಟಿರುತ್ತೆ. ನಾನು ಈಗ ಇಬ್ಬರೇ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ. ನನ್ನ ಜೊತೆ ಯಾವಾಗಲೂ 24 ಅವರ್ಸ್ ಇವಳು ನನ್ನ ಜೊತೆಗಿದ್ದಾಳೆ, ಇವಳು ಹುಡ್ತಾಗಿದ್ದಾಳು. ಸೊ ಇವಳು ನನ್ನ ಪಕ್ಕ ಇಲ್ಲಾಂದರೆ ಏನು ನಿಲ್ವಲ್ಲ ಅಂತ ಅನಿಸ್ಬಿಡುತ್ತೆ ಅಷ್ಟೇ. ಇನ್ನೊಂದು ಸ್ವಲ್ಪ ದಿನ ಹೋದರೆ ಇವಳು ಈಗಲೇ ತುಂಬ ಅಟ್ಯಾಚ್ ಆಗಿದ್ದಾಳೆ ನನಗೂ ರಂಜಿತ್ಗೂ. ಇವಳು ಇನ್ನು ಯಾರ ಹತ್ರನೂ ಹೋಗ್ತಾ ಇಲ್ಲ. ಒಂದು 5-10 ನಿಮಿಷ ಇರ್ತಾಳೆ ಅಷ್ಟೇ, ಅದಾದ್ಮೇಲೆ ಹತ್ಬಿಡ್ತಾಳೆ. ಅಷ್ಟು ಇರಲ್ಲ ಅಂದ್ಕೊಳ್ಳಿ. ನಮ್ಮ ಅಮ್ಮ ಅವ್ರ ಹತ್ರನೇ ಹೋಗ್ತಾ ಇಲ್ಲ ಅವಳು ತುಂಬ ಹೊತ್ತು. ಇನ್ನೂ ಹೋಗ್ತಾ ಹೋಗ್ತಾ ಎಷ್ಟು ಅಟ್ಯಾಚ್ ಆಗ್ತಾಳೋ ಗೊತ್ತಿಲ್ಲ. ಬಟ್ ಸ್ಟಿಲ್ ಒಂದು ಟೈಮಲ್ಲಿ ಅವಳು ನನಗೆ ತುಂಬ ಅಟ್ಯಾಚ್ ಆಗಿದ್ದು. ರಂಜಿತ್ ಹತ್ರ ಹೋಗ್ತಾ ಇರಲಿಲ್ಲ, ಆಯಿತಾ? ಸ್ಟಾರ್ಟಿಂಗ್ ನಾವು ಇಲ್ಲಿಗೆ ಬಂದಾಗ ಅವಾಗ ಹೇಗೆ ಅನ್ಸೋದಂದರೆ ನಿಜವಾಗ್ಲೂ ಒಂದು ಸೈಡ್ ನನಗೆ ಖುಷಿ ಆಗೋದಾಯ್ತಾ, ನನ್ನ ಮಗಳು ನನ್ನ ಆಲ್ರೆಡಿ ಐಡೆಂಟಿಫೈ ಮಾಡ್ತಿದ್ದಾಳೆ, ನನಗೆ ಇಷ್ಟೊಂದು ಕನೆಕ್ಟ್ ಆಗಿದ್ದಳು ಅಂತ. ರೀಸೆಂಟ್ ಡೇಸಿಂದ ಅವಳು ರಂಜಿತ್ ಹತ್ರನೂ ಕಂಫರ್ಟಬಲ್ ಇರೋದಕ್ಕೆ ಇವಳು ಆಲೇ ನನ್ನನ್ನು ಮರ್ಕೊಬಿಟ್ಟಾಳಲ್ವಾ, ಈ ಥರ ಎಲ್ಲ ಫೀಲ್ ಮಾಡ್ತಾ ಇರ್ತೀವಿ. ನಾನು ಇಲ್ಲ ಅಂದರೆ ಇವಳು ಕಂಫರ್ಟಬಲ್ ಆಗಿದ್ದಾಳಲ್ವಾ, ನಾನು 1 ಅವರ್ ಇವಳು ಹತ್ರ ಬರಲಿಲ್ಲ ಅಂದರೆ ಇವಳು ಇರ್ತಾಳೆ ನನ್ನನ್ನು ಬಿಟ್ಟು. ಈ ರೀತಿ ಎಲ್ಲ ಸುಮ್ಮನೆ ಥಿಂಕ್ ಮಾಡ್ಕೊಂಡು ಕೂತಿರ್ತೀನಿ ನಾನಂತೂ. ಆ್ಯಂಡ್ ನನ್ನ ಹೇರ್ ಕಟ್ ಹೇಗೆ ಅನ್ನಿಸ್ತು ನಿಮಗೆ ಅಂತ ತಿಳಿಸಿ, ಆಯಿತಾ? ಆ್ಯಂಡ್ ಏನಂದರೆ ಲಾಂಗ್ ಹೇರ್ಸ್ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಎಷ್ಟು ದಿನ ಹೇಳ್ತಾಯಿದ್ರಿ. ಏನೋ ಅಂದ್ಕೋಬೇಡಿ, ಯಾಕಂದರೆ ನನಗೆ ತುಂಬಾ ಫ್ರಸ್ಟ್ರೇಟ್ ಆಗುತ್ತೆ ಏರ್ ಫಾಲ್ ಆಗ್ತಿದ್ರೆ. ನನಗೆ ಹ್ಯಾಪಿಯಾಗಿರೋಕ್ಕಾಗಲ್ಲ, ನಾನು ಆಲ್ರೆಡಿ ಬ್ಲಾಗಲ್ಲಿ ಹೇಳ್ದಂಗೆ. ಹಾಗಾಗಿ ನಾನು ಸ್ವಲ್ಪ ಶಾರ್ಟೇ ಮಾಡಿಸ್ದೆ. ಇದಕ್ಕಿಂತ ಶಾರ್ಟ್ ಕೂಡ ಲೈಫಲ್ಲಿ ಒಂದು ಸತಿ ಮಾಡಿಸಿದ್ದೀನಿ. ಇಂಜಿನಿಯರಿಂಗ್ ಕಂಪ್ಲೀಟ್ ಆದಮೇಲೆ 1 or 2 ಮಂತ್ಸ್ಗೆ ನಾನು ಮಾಡಿಸ್ಬಿಟ್ಟಿದ್ದೆ. ತುಂಬಾ ಇಷ್ಟು ಶಾರ್ಟ್. ಆ ಟೈಮಲ್ಲೂ ತುಂಬಾ ಏರ್ ಫಾಲ್ ಆಗ್ತಿತ್ತು, ಏನಕ್ಕೆ ಅಂತ ಗೊತ್ತಿಲ್ಲ. ಮೇ ಬಿ ಓವರ್ ಥಿಂಕ್ ಮಾಡ್ತಿದ್ದೆ ಅನಿಸುತ್ತೆ ಆ ಟೈಮಲ್ಲಿ. ಗೈಸ್, ಇವಾಗ ಊಟ ಮಾಡಬೇಕು. ವಿಹ ಮಲಗಿದ್ದಾಳೆ, ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾಳೆ. ನೆನ್ನೆ ಆಚೆ ಹೋಗಿದ್ವಲ್ಲ, ಅಲ್ಲಿರೋದು ಅವಳಿಗೆ ಅಲ್ಲಿ ಪ್ರಾಪರಾಗಿ ನಿದ್ದೆ ಆಗಿಲ್ಲ. 10-15 ಇಲ್ಲ 30 ಮಿನಿಟ್ಸ್ಗೆ ಒಂದ್ಸತಿ ಎದ್ದೊಳ್ತಿದ್ದು ನಿನ್ನೆ ಅಲ್ಲಿ, ಬಿಕಾಸ್ ಸೌಂಡ್ ಇದ್ದಿದ್ದರಿಂದ. ಸೊ ಆರಾಮಾಗಿ ನಿದ್ದೆ ಮಾಡಲಿ. ಆ್ಯಂಡ್ ನೆನ್ನೆ ಡೇ ತುಂಬಾ ಚೆನ್ನಾಗಿತ್ತು. ಆಫ್ಟರ್ ವೆರಿ ಲಾಂಗ್ ಟೈಮ್ ಫ್ಯಾಮಿಲಿ ಜೊತೆ, ಅಷ್ಟು ಜನದ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿದ್ದು. ಅಂದರೆ ರಂಜಿತ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ. ಮದುವೆ ಆದಾಗಿಂದ ಆ ಥರ ಟೈಮೇ ಸ್ಪೆಂಡ್ ಮಾಡಿಲ್ಲ ಆನೆಸ್ಟ್ಲಿ. ಯಾಕಂದರೆ ಇಮಿಡಿಯೇಟ್ಲಿ ಅಂದರೆ ಪಾಸಿಟಿವ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿತ್ತು, ಎಲ್ಲೂ ಆಚೆ ಹೋಗೋಕ್ಕಾಗ್ತಿರ್ಲಿಲ್ಲ. ಸೊ ಹಾಗಾಗಿ ಎಲ್ಲೂ ಹೋಗಿರಲಿಲ್ಲ. ಏನೋ ಒಂದು ನೋಟಿಫಿಕೇಷನ್ ಬಂತು, ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಏನು ಮಾತಾಡ್ತಿದ್ದೀನಿ ಅಂತಲೇ ಮರ್ತೋಗ್ಬಿಡ್ತೀನಿ ಅಷ್ಟೇ. ತುಂಬಾ ಶೆಕೆ ಆಗುತ್ತೆ. ಈ ಥರ ಶಾರ್ಟ್ ಹೇರ್ಸ್ ಇದ್ದರೆ ಪಟ್ ಅಂತ ಬಂದ್ ಮಾಡ್ಕೋಬೋದು. ಎನಿವೋ ನಾನೇನು ಹೇರ್ ಸ್ಟೈಲ್ ಅಷ್ಟಾಗಿ ಮಾಡಲ್ಲ.
ಆಲ್ಮೋಸ್ಟ್ ಬನ್ನೇ ಹಾಕಿರ್ತೀನಿ, ಎಲ್ಲೂ ಆಚೆ ಹೋಗಲ್ಲ ಜಾಸ್ತಿ. ಆಲ್ಮೋಸ್ಟ್ ಎಲ್ಲ ವೀಕ್ ಡೇಸಲ್ಲೂ ಮನೇನೇ ಇರ್ತೀನಿ. ಏನಾದರೂ ಹೋದರೆ ಈ ನಡುವೆ ವೀಕೆಂಡಲ್ಲಿ ಆಚೆ ಹೋಗ್ತಾ ಇದ್ದೀವಿ ಅಷ್ಟೇ. ಅದು ವೀಕಾಗೋಸ್ಕರ, ಬಿಕಾಸ್ ಅವಳು ಸ್ವಲ್ಪ ಅಬ್ಸರ್ವ್ ಮಾಡ್ತಿರ್ತಾಳೆ, ಅವಳಿಗೂ ಸ್ವಲ್ಪ ರಿಫ್ರೆಶ್ ಆಗಲಿ, ನನಗೂ ಸ್ವಲ್ಪ ರಿಫ್ರೆಶ್ ಆಗಲಿ ಅಂತ ಹೋಗ್ತಾ ಇರ್ತೀವಿ. ಇವಾಗ ಊಟ ಮಾಡ್ತೀನಿ. ಹೇರ್ ಕಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ನಾನು ಬೇಕಾದರೆ ಇಷ್ಟೊಂದು ಶಾರ್ಟ್ ಮಾಡಿಸಲ್ಲ ಆಯಿತಾ. ಇರಲಿ ಶಾರ್ಟ್ ಇರಿಸಿ ಸ್ವಲ್ಪ ದಿನ. ಇಡ್ಲಿ ಕೂಡ ರುಬ್ಬಿ ಇಟ್ಟಿದ್ದೀನಿ ಇವಾಗ. ನೆನೆಸಿಟ್ಟಿದ್ದೆ ಮಾರ್ನಿಂಗೇ. ನೋಡಿಗಳನ್ನ ಎತ್ಕೊಂಡು ಮಾಡ್ಬೇಕು ನಾನು. ತುಂಬ ಜನ ಹೇಳ್ತಿದ್ದೀರಾ ಒಬ್ಬರೇ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ. ಹಿಂಗಿಗಳನ್ನ ಎತ್ಕೊಂಡೇ ಕೆಲವೊಂದಷ್ಟು ಕೆಲಸನೂ ಮಾಡಬೇಕಾಗುತ್ತೆ. ಅವಳು ಅಳ್ತಿರ್ತಾಳೆ, ಸಂಜೆ ಆದರೆ ಸಾಕು ಅಳ್ತಿರ್ತಾಳೆ ಅವಳು. ಮೇ ಬಿ ಕತ್ಲಾಗ್ತಾ ಅವಳಿಗೆ ಭಯ ಆಗ್ಬೋದು ಅಂತ ಅನಿಸುತ್ತೆ. ಮನೇಲೆಲ್ಲ ಲೈಟ್ ಇರುತ್ತೆ, ಆದರೂ ಏನಕ್ಕೆ ಕಳ್ತಾಳೆ ಅಂತ ಗೊತ್ತಿಲ್ಲ. ಒಂದೊಂದು ದಿನ ಆರಾಮಾಗಿ ಇರ್ತಾಳೆ. ತುಂಬ ಜನ ನೀವು ಅಡುಗೆ ಮಾಡೋ ಸ್ಟೈಲಿ ಇಷ್ಟ ಆಗುತ್ತೆ, ಯಾವಾಗ ಕಲ್ತ್ಕೊಟ್ರಿ ಕುಕ್ಕಿಂಗ್ ಎಲ್ಲ ಅಂತ ಕೇಳ್ತಿದ್ದೀನಿ. ನಾನು ಮದುವೆ ಆದಮೇಲೆ ಎಷ್ಟೊಂದು ಕಲಿತಿದ್ದೀನಿ. ಕೆಲವೊಂದು ಕಲ್ತಿದ್ದೀನಿ, ಇನ್ನೂ ಕೆಲವೊಂದು ಕಲಿಯೋದಿದೆ ನಂದು. ಕುಕ್ಕಿಂಗಲ್ಲಿ ನಾನು ಏನು ಅಷ್ಟು ಪರ್ಫೆಕ್ಟ್ ಇಲ್ಲ. ಕೆಲವೊಂದಷ್ಟು ರೆಸಿಪೀಸ್ ನಾನು ಇನ್ಸ್ಟಾಗ್ರಾಮಲ್ಲಿ ಅದು ಚೆಕ್ ಮಾಡಿ ನೋಡೇ ಮಾಡ್ತೀನಿ. ಅದಾದರೂ ಹೊಸ್ದಾಗಿ ಟ್ರೈ ಮಾಡ್ತಿದ್ರೆ ಇವತ್ತು ಖಾರ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಯೂಶ್ವಲಿ ಎಲ್ರಿಗೂ ಬರುತ್ತೆ, ಬಟ್ ಸ್ಟಿಲ್ ನಾನು ಇವತ್ತಿನ ವ್ಲಾಗಲ್ಲಿ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ಆಯಿತಾ. ಅಷ್ಟೇ. ಈಗ ಬಂಗೋಡಿ ಓನ್ ಮಾಡ್ತಿರೋದು ನೀನು. ಮಮ್ಮಿ ಎತ್ಕೊಂಡಿರ್ಬೇಕು ನೀನು ಯಾವಾಗೂ. ನೋಡಿ ಹಿಂಗೆ ಅವಳಿಗೆ ಏನೋ ಅಲ್ಲೂ ಬೆಳೆತಿರ್ಬೋದು ಅಂತ ಅನಿಸುತ್ತೆ, ಇಚ್ಚಿಂಗ್ ಆಗ್ಬೋದು. ಯಾವಾಗಲೂ ಹಿಂಗೆ ಎಳ್ಕೊತಿರ್ತಾಳೆ ಪಾಪ. ಇದಕ್ಕೇನಾದರೂ ಸೊಲ್ಯೂಷನ್ ಇದ್ದರೆ ಹೇಳಿ ಆಯಿತಾ. ನೀವು ಹೇಗೆ ಹ್ಯಾಂಡ್ಲ್ ಮಾಡ್ತಿದ್ದೀರಾ ಈ ಟೈಮಲ್ಲಿ ಅಂತ. 4th 5th ಮಂತಲ್ಲಿ ಹೀಗೆ ಪಾಪ ಅವ್ರಿಗೆ ಟೀತಿಂಗ್ ಟಾಯ್ಸ್ ಏನಾದರೂ ಯೂಸ್ ಮಾಡ್ತಿದ್ದೀರಾ ದಯವಿಟ್ಟು ನನಗೆ ತಿಳಿಸಿ. ನಾನು ಈ ಕಮೆಂಟ್ ವೆಯ್ಟ್ ಮಾಡ್ತಾ ಇರ್ತೀನಿ. ಪ್ಲೀಸ್ ಇನ್ಫಾರ್ಮೇಷನ್ ಕೊಡಿ ನನಗೆ ನೋಡೋಕ್ಕಾಗ್ತಿಲ್ಲ ಅವಳ ಬಾಧೆನ. ವೀಕಾಗಿ ಇವಾಗ ಬಟ್ಟೆ ಚೇಂಜ್ ಮಾಡ್ತಾ ಇದ್ದೀನಿ. ಈ ಬಟ್ಟೆ ನಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಡೈಪರ್ ಕೂಡ ಹಾಕ್ಬೇಕು ಇವಾಗ. ಡೈಪರ್ ಏನಂದರೆ ಇಷ್ಟೊತ್ತು 1 hour 2 hours ಆಲ್ಮೋಸ್ಟ್ ಡೈಪರ್ ಹಾಕಿಲ್ಲ. ಇವಾಗ ಡೈಪರ್ ಹಾಕ್ತಾ ಇದ್ದೀನಿ. ಡೈಪರ್ ಟೈಮಿಂಗ್ಸ್ ಕೇಳ್ತಿರ್ತೀರಾ ಶೇರ್ ಮಾಡ್ಕೊಳ್ಳಿ ಅಂತ. ನಾನು ಫ್ರೀಕ್ವೆಂಟಾಗೆ ಚೇಂಜ್ ಮಾಡ್ತಾ ಇರ್ತೀನಿ, ತುಂಬ ಹೊತ್ತು ಡೈಪರ್ ಬಿಡಲ್ಲ. ಆ್ಯಂಡ್ ಡೈಪರ್ ಚೇಂಜ್ ಮಾಡಬೇಕಾದ್ರೆ ಮಿನಿಮಮ್ 1 hour ಅದು ನಾನು ಗ್ಯಾಪ್ ಕೊಡ್ತೀನಿ. ಇಮಿಡಿಯೇಟಾಗಿ ಇನ್ನೊಂದು ಡೈಪರ್ ಹಾಕೋದಕ್ಕೆ ಹೋಗಲ್ಲ. ಹಾಗಾಗಿ ಅವಳಿಗೆ ರ್ಯಾಷಸ್ ಆಗಲ್ಲ. ಪುಟಾಣಿಗೆ ಚೇಂಜ್ ಮಾಡಿ ಸಿಗ್ತಿದ್ದೀರಿ. ವಿ ಹ್ಯಾವ್ ರೆಡಿ. ನಾನು ಯೂಶ್ವಲಿ ಬಟ್ಟೆ ಚೇಂಜ್ ಮಾಡ್ತಿರ್ತೀನಿ. ಎಲ್ಲ ಇಲ್ಲಿ ಒದ್ದೆ ಮಾಡ್ಕೊಂಡಿರ್ತಾಳಲ್ವ, ಅವಳಿಗೂ ಸ್ವಲ್ಪ ಚಳಿ ಅನ್ಕಂಫರ್ಟಬಲ್ ಅನಿಸುತ್ತೆ ಅಂತ ಕೈ ಕಾಲು ಜೋರಾಗಿ ಆಡಿಸ್ತಾರೆ. ನೋಡಿ ಕೈ ಎಷ್ಟು ಚೆನ್ನಾಗಿ ನೋಡ್ಕೊತಾಳೆ. ಕೈ ಅಲ್ಲಮ್ಮ ನಿಂದು, ಕೈಯಲ್ಲಿ ನಿಂದು, ಕೈಯಲ್ಲಿ ಕೈ ಕಂದಮ್ಮ. ಕೈ ನೋಡ್ಕೊಂತಾಳೆ ಇವಾಗ ಅನ್ಸುತ್ತೆ. ನೋಡ್ಕೊಂಡು ಕ್ಯೂಟಿ. ಹಾಗೆ ಅಂತ ಒಂದು ಏರ್ ಆಯಿಲ್ ಆರ್ಡ್ರ್ ಮಾಡಿದ್ದೆ ಅಮೆಝಾನಿಂದ. ಇದು ಬಂದು 2 days ಆಯಿತು, ಇನ್ನೂ ಅನ್ಪ್ಯಾಕ್ ಮಾಡಿಲ್ಲ. ಹಿಂಗೆ ತಿರ್ಗಿಸಿದ್ರೆ ನಂದು ಅಡ್ರೆಸ್ ಫೋನ್ ನಂಬರ್ ಕಾಣಿಸ್ಬಿಡುತ್ತೆ. ಅದಕ್ಕೆ ಹಿಂಗೆ ತೋರಿಸ್ತಾ ಇದ್ದೀನಿ. ಅನ್ಪ್ಯಾಕ್ ಮಾಡಿ ನೋಡೋಣ, ತೋರಿಸ್ತೀನಿ ಬನ್ನಿ ಯಾವ್ದು ಆರ್ಡ್ರ್ ಮಾಡಿದ್ದೆ ಅಂತ. ಮೇಡಮ್ ಅವರು ಫುಲ್ಲು ಆಟ ಇವಾಗ. ಇನ್ನೂ ಟಾಯ್ಸ್ ಬೇಕು ನಿಮ್ಗಲ್ವಾ. ಅವಳಿಗೊಂದು ಪ್ಲೇ ಮ್ಯಾಟ್ ಆರ್ಡ್ರ್ ಮಾಡ್ಬೇಕು ಫಸ್ಟು ಪಾಪ. ನಾನು 5th month ಕಂಪ್ಲೀಟ್ ಆಗಲಿ 6th monthಲ್ಲಿ ಬೇಕಾಗ್ಬೋದು ಅದು ಅಂದ್ಕೊಂಡೆ, ಬಟ್ ಈಗಲೇ ಬೇಕಾಗುತ್ತೆ ಅವಳಿಗೆ. ತುಂಬ ಚೆನ್ನಾಗಿ ಆಟ ಆಡ್ತಾಳೆ, ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾಳೆ. ಎಲ್ಲರೂ ಮಾಡ್ತಾರೆ 5th monthಲ್ಲಿ. ಬಟ್ ನನಗೆ ಅವಳದ್ದು ಎಲ್ಲ ಮೈಲ್ ಸ್ಟೋನೂ ಏನೋ ಒಂಥರ ಸ್ಪೆಷಲಾಗಿ ಕಾಣಿಸುತ್ತೆ. ನಾನು ಆರ್ಡ್ರ್ ಮಾಡಿದ್ದು ಕೋಕೋನಟ್ ಆಯಿಲ್, ಲಿಟಲ್ ರುಚಿಯಲ್ಸ್ ಅವ್ರದ್ದು. ತುಂಬ ಚೆನ್ನಾಗಿರುತ್ತೆ ಅಂತ ಏನೋ ರಿವ್ಯೂಸಲ್ಲಿ ನೋಡಿದೆ, ಸುಮಾರಷ್ಟು ಕಡೆ ತಿಳ್ಕೊಂಡೆ. ಆ್ಯಂಡ್ ಒಬ್ಬರು ನನಗೆ ಹೇಳಿದ್ರಿ ಆಲ್ಮಂಡ್ ಆಯಿಲ್ ಯೂಸ್ ಮಾಡಬೇಡಿ, ಕೋಕೋನಟ್ ಆಯಿಲೇ ಮೋರ್ ದೆನ್ ಎನಫ್, ಅದರಲ್ಲೂ ಲಿಟಲ್ ರುಚಿಯಲ್ಸ್ ಅವ್ರದ್ದು ಯೂಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ಅಂತ. ನಾನು ಇದನ್ನೇ ತರಿಸ್ಕೋಬೇಕು ಅಂತ ಅಂದ್ಕೋತಿದ್ದೆ. ಸೊ ಫೈನಲಿ ಆರ್ಡ್ರ್ ಮಾಡಿ ತರ್ಸ್ಕೊಂಡಿದ್ದಾಯಿತು. ಎಷ್ಟು ಎಕ್ಸ್ಪೆನ್ಸಿವ್ ಮಕ್ಕಳಿಗೆ ಅಪ್ಪ. ಸೆಬಬಲ್ ಪ್ರಾಡಕ್ಟ್ಸು ಕಾಸ್ಟ್ಲಿ, ಕೋಕೋನಟ್ ಆಯಿಲು ಕಾಸ್ಟ್ಲಿ, ಬಟ್ಟೆಗಳು ಕಾಸ್ಟ್ಲಿ, ಡೈಪರ್ ಕಾಸ್ಟ್ಲಿ. ನೀವು ಅದಕ್ಕಿಂತ ಕಾಸ್ಟ್ಲಿ ಅಲ್ಲ ವಿಹಮ್ಮ. ಏನು ಮಾಡೋಕ್ಕಾಗಲ್ಲ, ನಮ್ಮ ಕಾಲದಾಗ ಹಿಂಗಿರಲಿಲ್ಲ ನಿಜವಾಗ್ಲೂ. ಲೈವೈ ಸೋಪ್ ಹಾಕ್ತಿದ್ರಂತೆ ನನಗೆ ನೋಡಿದಾಗ. ಅವಾಗೆಲ್ಲ ಪಾಪ ಆಪರ್ಚುನಿಟೀಸ್ ಇರಲಿಲ್ಲ ಯಾರಿಗೇ ಆಗಲಿ. ಇವಾಗ ಎಲ್ಲರೂ ಯೂತ್ಸು ಡೇ ಆ್ಯಂಡ್ ನೈಟ್ ಕಷ್ಟಪಡ್ತಿದ್ದಾರೆ, ಸ್ಟ್ರಗಲ್ ಮಾಡ್ತಿದ್ದಾರೆ ಎಲ್ಲ ಅವ್ರ ಫ್ಯಾಮಿಲಿಗೋಸ್ಕರ.
ಬಟ್ ಅವಾಗೆಲ್ಲ ತುಂಬ ಕಮ್ಮಿ ಆಪ್ಷನ್ಸ್, ಅರ್ನಿಂಗ್ ಆಪ್ಷನ್ಸೇ ತುಂಬ ಕಡಿಮೆ. ನಮ್ಗೆ ಹೆಂಗೂ ಪರವಾಗಿಲ್ಲ, ನಾವು ಲಕ್ಕಿ ಅಂತ ಅನಿಸುತ್ತೆ. ನೆಕ್ಸ್ಟ್ ನನ್ನ ಮಗಳು ಜನ್ರೇಷನ್ ಹೆಂಗಿರುತ್ತೋ ಗೊತ್ತಿಲ್ಲ. ಇವಾಗಿನ ಜನ್ರೇಷನ್ ಯೂಸ್ ನಿಜವಾಗ್ಲೂ ಲಕ್ಕಿನೇ ಅಂತ ಅನಿಸುತ್ತೆ. ಬಿಕಾಸ್ ಸುಮಾರಷ್ಟು ಆಪರ್ಚುನಿಟೀಸ್ ಇದೆ, ಸುಮಾರಷ್ಟು ಪ್ಲಾಟ್ಫಾರ್ಮಿಂದ ನಾವು ಅರ್ನಿಂಗ್ಸ್ನ ಮಾಡ್ಬೋದು. ಅಟ್ ಎಂಡ್ ಆಫ್ ದಿ ಡೇ ನಮಗೆ ಟ್ಯಾಲೆಂಟ್ ಇರಬೇಕು ಅಷ್ಟೇ. ಬಳಸ್ಕೊಳ್ಳಿ, ಯಾವುದೇ ಆಗಲಿ. ನಿಮ್ಗೆ ಯಾವುದ್ರಲ್ಲಿ ಐಡಿಯಾ ಇರುತ್ತೋ, ಯಾವ್ದು ಮಾಡಬೇಕು ಅಂತ ಅನಿಸುತ್ತೋ ಎಲ್ಲನೂ ಯುಟಿಲೈಸ್ ಮಾಡ್ಕೊಳ್ಳಿ. ಪುಟಾಣಿ ಬಾಟ್ಲು ನಾನು ಆರ್ಡ್ರ್ ಮಾಡಿದ್ದು ಎಷ್ಟೇ ಮೇಲೆ ಗೊತ್ತಾ, 100 ml ಅಷ್ಟೇ ನಾನು ಆರ್ಡ್ರ್ ಮಾಡಿದ್ದು. ಇಲ್ಲೇ ಹಾಕಿದ್ದಾರೆ ನೋಡಿ, 100 ml ಅಷ್ಟೇ. ಪ್ರೈಸ್ ಬಂದು 525. ಸ್ವಲ್ಪ ಡಿಸ್ಕೌಂಟಲ್ಲಿ ನನಗೆ 400 ಚೇಂಜಲ್ಲಿ ಸಿಕ್ತು. 460 470 ಅಂತ ಅನಿಸುತ್ತೆ, ಈ ರೀತಿಲಿ ಸಿಕ್ತು 100 mlಗೆ. ಅವಳು ಪುಟಾಣಿ ಏರ್ಸ್ಗೆ ಇದೆಷ್ಟೊಂದು ದಿನ ಬರ್ಬೋದು. ಇದನ್ನು ಬಿಸಿ ಮಾಡಿ ಹಚ್ಚೋದಷ್ಟೇ, ಏನೇನಿಲ್ಲ. ಯೂಸ್ ಮಾಡೋದು ಇದೇ ರೀತಿ. ಇದನ್ನೇ ಬೇಕಾದ್ರೆ ಬಾಡಿಗೂ ನಾವು ಯೂಸ್ ಮಾಡ್ಬೋದು. ಇಲ್ಲ ನಿಮ್ಗೆ ಆಲ್ಮಂಡ್ ಆಯಿಲೇ ಬೇಕು ಅಂದರೆ ಇವ್ರದ್ದೇ ಬ್ರ್ಯಾಂಡ್ ಆಲ್ಮಂಡ್ ಆಯಿಲು ಸಿಗುತ್ತೆ, ಬೇಕಾದ್ರೆ ತೊಗೋಬೋದು. ನಾನು ನೋಡ್ತೀನಿ, 1-2 ದಿನ ಯೂಸ್ ಮಾಡಿದ್ಮೇಲೆ ಹೇಗಿರುತ್ತೆ ಅಂತ ಹೇಳ್ತೀನಿ. ಚೆನ್ನಾಗಿರುತ್ತೆ ಇದು ಕೊಕೊನಟ್ ಅವ್ರದ್ದು, 100% ಪ್ಯೂರ್. ಮಕ್ಳಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ನಮ್ಮದೇ ಹಚ್ಬೋದು, ಬಟ್ ಹಂಗೆ ಸ್ವಲ್ಪ ಭಯ. ಅವ್ರಿಗೆ ಮಕ್ಳಿಗೆ ಸಪ್ರೇಟ್ ಬರುತ್ತಲ್ವ, ಸೊ ನೋಡಿಕೊಂಡು ಆರ್ಡ್ರ್ ಮಾಡಿದ್ದೆ. ವಿಹಮ್ಮ ನನ್ನೇ ನೋಡ್ತಿದ್ದಾರೆ ಇವಾಗ. ಅಮ್ಮ ನನಗೇನೋ ಆರ್ಡ್ರ್ ಮಾಡಿದ್ದಾರೆ ಆ ಥರ. ನಮ್ಮ ಮನೇಲಿ ಏನೇ ಪಾರ್ಸಲ್ ಬಂದರೂ ಅವಳದೇ ಬಿಡಿ, ನಮ್ಮದೆಲ್ಲ ಬರೋದೇ ಇಲ್ಲ. ನಮ್ಮದೆಲ್ಲ ಬರೋದು ನಿಂತೋಗ್ಬಿಟ್ಟಿದೆ ಆವಾಗಲೇ. ಫಸ್ಟ್ ನಾನಿಲ್ಲಿ ಅಕ್ಕಿ ಮತ್ತು ಏನದು ಹೆಸ್ರುಬೇಳೆ ಎರಡು ಕೂಡ ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ. ಎರಡು ಒಂದು ಅರ್ಧ ಕಪ್ ತೊಗೊಂಡಿದ್ದೆ, ನಮ್ಮಿಬ್ರಿಗೆ ಸಾಕಾಗುತ್ತೆ ಅಂತ. ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಎರಡೂ ಹಾಕಿ 1-2 ವಿಜಿಲ್ ಹೊಡ್ಸ್ಕೊಂಡೆ ಅಷ್ಟೇ. ನೀರು ಸ್ವಲ್ಪ ಜಾಸ್ತಿನೇ ಇಟ್ಟಿದ್ದೀನಿ. ಇವಾಗ ಎಕ್ಸಾಂಪಲ್ 1 ಕಪ್ ನಾನು ರೈಸ್ ತೊಗೊಂಡಿದ್ದೀನಿ ಅಂದರೆ 2 ಕಪ್ ನೀರು ಹಾಕ್ತೀವಲ್ವ, 1 ಕಪ್ ಎಕ್ಸ್ಟ್ರಾ ತೊಗೊಳೋದು ಈ ರೀತಿ. ಅದಾದಮೇಲೆ 1-2 ಕೂಗಿದ್ದಾದಮೇಲೆ ಅದು ತಣ್ಣಗಾದ್ಮೇಲೆ ಓಪನ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಮೆತ್ತಗೆ ಆಗಿರುತ್ತೆ, ಬಿಕಾಸ್ ನಾವು ನೀರು ಜಾಸ್ತಿ ಹಾಕಿರ್ತೀವಲ್ಲ, ಹಾಗಾಗಿ. ಈ ರೈಸ್ ಆ್ಯಂಡ್ ಬೇಳೆ ಏನು ಬೆಂದಿರುತ್ತೋ ಅದನ್ನು 1 ಸ್ಪೂನ್ ಮುಖಾಂತರ ಈ ರೀತಿ ಸ್ಮ್ಯಾಶ್ ಮಾಡ್ಕೊತೀನಿ. ಮೆತ್ತಗಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಪೊಂಗಲ್. ನೀಟಾಗಿ ಈ ರೀತಿ ಎಲ್ಲನೂ ಸ್ಮ್ಯಾಶ್ ಮಾಡ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ನೀರು ನಾವು ಆ್ಯಡ್ ಮಾಡಬೇಕಾಗುತ್ತೆ. ಇನ್ನೊಂದು ಕಡೆ ನಾನೊಂದು ಪುಟಾಣಿ ಬಾಣಲಿಲಿ ನೀರು ಕಾಯೋದಕ್ಕೆ ಇಟ್ಟಿದ್ದೆ. ಆ ಬಿಸಿ ನೀರನ್ನ ಇದರಲ್ಲಿ ಹಾಕ್ಬಿಟ್ಟು ಒಂದು ಕುದಿ, ಇಲ್ಲಾಂದರೆ ಒಂದು 2-3 ಮಿನಿಟ್ ಚೆನ್ನಾಗಿ ಗ್ಯಾಸ್ ಮೇಲೆ ಇಟ್ಟು ಕುದಿಸ್ಕೋಬೇಕು. ಅದಾದಮೇಲೆ ನಾವು ಒಗ್ಗರಣೆ ಕೊಟ್ಕೊಳ್ಳೋದು. ಆ ಸ್ಟೆಪ್ಸ್ ನಾನು ಹೇಳ್ತೀನಿ ನೋಡಿ. ಅಡುಗೆ ಮಾಡಬೇಕಾದ್ರೆ ಈ ರೀತಿ ನನ್ನ ಮಗಳು ಬಂದು ನನ್ನ ನೋಡ್ಕೊಂಡು ಹೋದ್ಲು. ಯಾಕಂದರೆ ಅವಳು ಅವತ್ತು ಸ್ವಲ್ಪ ಕ್ರ್ಯಾಂಕಿ ಮಾಡ್ತಿದ್ಲು, ಅಂದರೆ ಅಳ್ತಿದ್ಲು. ಅದಕ್ಕೆ ರಂಜಿತ್ ಎತ್ಕೊಂಡು ಓಡಾಡ್ತಾನೆ ಇದ್ದರು. ಮತ್ತು ನಾನು ಹೋಗ್ಬಿಟ್ಟು ಅವಳನ್ನ ಎತ್ಕೊಂಡು ಮಲಗಿಸಿ ಅದಾದಮೇಲೆ ನಾನು ಊಟ ಮಾಡಿದ್ದು. ಸೊ ಈ ರೀತಿ ನೀರು ಬಿಸಿ ಮಾಡ್ಕೊಂಡಿದ್ದನ್ನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ಕೊಂಡು ಆ್ಯಡ್ ಮಾಡ್ಕೊತೀನಿ, ಬಿಕಾಸ್ ಮತ್ತೆ ಜಾಸ್ತಿ ಆದರೆ ಫುಲ್ ತೆಳುವಾಗಾದರೂ ಟೇಸ್ಟ್ ಹೋಗ್ಬಿಡುತ್ತೆ ಅಂತ. ಹಾಕ್ಕೊಂಡು ಒಂದು 2-3 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೊಂಡೆ. ಅಷ್ಟೊತ್ತಿಗೆ ನಾನು ಒಗ್ಗರಣೆಗೆ ಏನೇನು ಬೇಕು ಐಟಮ್ಸ್ ರೆಡಿ ಮಾಡ್ಕೊತಿದ್ದೆ. ಕೊತ್ತಂಬರಿ ಸೊಪ್ಪೆಲ್ಲ ಚಾಪ್ ಮಾಡಿಕೊಂಡೆ, ಆ್ಯಂಡ್ ಚಿಲ್ಲಿ ಬೇಕಿತ್ತು 2, ಅದನ್ನು ಕೂಡ ಚಾಪ್ ಮಾಡಿಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊಂಡು ಇವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ನಾನು ತುಪ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿದೆ ಆಯಿತಾ ತುಪ್ಪ. ನಂದಿನಿ ತುಪ್ಪ ಪ್ಯಾಕೆಟ್ದೇ ಆರ್ಡ್ರ್ ಮಾಡ್ಕೊಂಡಿದ್ದೆ ಜೆಪ್ಟೋದಲ್ಲಿ ಆಯಿತಾ. ಒಂದು 200 ml ಆರ್ಡ್ರ್ ಮಾಡಿದ್ದೆ, ಬಿಕಾಸ್ ಟೇಸ್ಟ್ ನೋಡ್ಕೊಂಡು ಆರ್ಡ್ರ್ ಮಾಡ್ಕೊಳ್ಳೋಣ ಅಂತ. ಅದಕ್ಕೆ ನಾನು ಏಲಕ್ಕಿ ಆ್ಯಂಡ್ ಏನೇನು ತುಪ್ಪ ಕಾಯಿಸೋದಕ್ಕೆ ಹಾಕ್ತೀವಿ, ವೀಳ್ಯದೆಲೆ ಆಗಿರ್ಬೋದು, ಮೆಂತೆ ಆ್ಯಂಡ್ ಇನ್ನೊಂದು ಗಾರ್ಲಿಕ್, ಅದಾದಮೇಲೆ ಇನ್ನೇನು ಅಷ್ಟೇ ಅಂತ ಅನಿಸುತ್ತೆ, ವೀಳ್ಯದೆಲೆ, ಇದೆಲ್ಲ ಹಾಕಿ ಚೆನ್ನಾಗಿ ನಾನು ಕಾಸ್ಕೊಂಡಿದ್ದೆ 1-2-3 ಮಿನಿಟ್ಸು. ತುಂಬಾ ಚೆನ್ನಾಗಾಗಿತ್ತು ಆಯಿತಾ. ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಮಿಕ್ಸ್ ಮಾಡ್ತಿದ್ದೀನಿ, ಫುಲ್ ತುಪ್ಪ ಹಾಕ್ಕೊತಾ ಇಲ್ಲ. ನೆಕ್ಸ್ಟ್ ಎಣ್ಣೆ ಎಲ್ಲ ಫುಲ್ ಕಾದಿದ್ದಾದಮೇಲೆ ಸಾಸಿವೆ, ಜೀರಿಗೆ, ಅದಾದಮೇಲೆ ಚಿಲ್ಲಿ, ಕರಿಬೇವಿನ ಸೊಪ್ಪು, ಒಗ್ಗರಣೆ ಐಟಮ್ಸ್ ಎಲ್ಲ ಹಾಕ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋದು ಅಷ್ಟೇ. ಬ್ಲ್ಯಾಕ್ ಪೆಪ್ಪರ್ ಮೇಯ್ನ್ ಇದಕ್ಕೆ ಬೇಕಾಗಿರೋದು. ನಾನಿಲ್ಲಿ ಗೋಡಂಬಿ ಮಿಸ್ ಮಾಡಿದ್ದೀನಿ. ನಿಮ್ಮ ಮನೇಲಿ ಏನಾದರೂ ಗೋಡಂಬಿ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ. ನಮ್ಮ ಮನೇಲಿ ಇರಲಿಲ್ಲ, ಹಾಗಾಗಿ ನಾನು ಅದನ್ನು ಆ್ಯಡ್ ಮಾಡ್ಕೊಂಡಿಲ್ಲ. ಒಗ್ಗರಣೆ ಕೊಟ್ಕೊಂಡಿದ್ದಾದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ನಾನು ಮನೆಯಲ್ಲಿ ಕಾಯಿ ತುರಿ ಇದ್ದರೆ ಆ್ಯಡ್ ಮಾಡ್ಕೊತೀನಿ. ರೀಸೆಂಟಾಗಿ ರಂಜಿತ್ ಕಾಯಿ ತುರಿದು ಬಾಕ್ಸ್ಗೆ ಹಾಕಿಕ್ಕಿದ್ರು, ಸೊ ಹಂಗಾಗಿ ನಾನು ಕಾಯಿ ಇತ್ತಲ್ವ ಅಂತೇಳಿ ಆ್ಯಡ್ ಮಾಡ್ಕೊತಿದ್ದೀನಿ. ಏನಂದರೆ ಕಾಯಿ ಯೂಸ್ ಮಾಡಲಿಲ್ಲ ಅಂದರೆ ಒಂದು ಸ್ವಲ್ಪ ದಿನಕ್ಕೆ ಅದೊಂದು ಸ್ವಲ್ಪ ಎಲ್ಲೋ ಇಶ್ ಆಗಿಬಿಡುತ್ತೆ. ಅವಾಗ ನಾವು ಅಡುಗೆಗೆ ಬಳಸೋದಿಲ್ಲ, ವೇಸ್ಟ್ ಮಾಡೋಕ್ಕೆ ಬಿಡ್ತೀವಿ. ಹಾಗಾಗಿ ಅದು ಸ್ಮೆಲ್ ಇದ್ದರೆ ನಾವು ಅಡುಗೆಗೆ ಬಳಸಿದ್ರೂ ಅದು ಚೆನ್ನಾಗಾಗಲ್ಲ. ತುಂಬಾ ಚೆನ್ನಾಗಿತ್ತು. ರಂಜಿತ್ ಯಾಕೆ ಇಷ್ಟು ಕಡಿಮೆ ಮಾಡಿದರು ಅಂತಂದ್ರೆ ಗೊತ್ತಾ, ಪ್ರಾಮಿಸ್ ತುಂಬಾ ಚೆನ್ನಾಗಿತ್ತು. ಈಕ್ವಲ್ ಕ್ವಾಂಟಿಟಿಲಿ ತೊಗೊಂಡ್ರೆ ಖಾರ ಪೊಂಗಲ್ ತುಂಬಾ ಚೆನ್ನಾಗಾಗುತ್ತೆ. ಅಂದರೆ ಬೇಳೆ ಅಕ್ಕಿ 2 ಈಕ್ವಲಾಗಿ ತೊಗೋಬೇಕು. ಬೇಳೆ ಒಂದು ಸ್ವಲ್ಪ ಜಾಸ್ತಿ ಇದ್ರೂ ಪರವಾಗಿಲ್ಲ, ಬಟ್ ಅಕ್ಕಿ ಜಾಸ್ತಿ ಇದ್ದು ಬೇಳೆ ಕಮ್ಮಿ ಆದರೆ ನಿಜವಾಗ್ಲೂ ಚೆನ್ನಾಗಾಗಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ಫಸ್ಟು ನಾನು ಇದನ್ನು ರಂಜಿತ್ಗೆ ಹಾಕ್ಕೊಡ್ತಾ ಇದ್ದೀನಿ. ಅವ್ರು ಊಟ ಮಾಡಿದ್ದಾದಮೇಲೆ ನಾನು ಮಾಡಿದ್ದು ಅಷ್ಟೊತ್ತಿಗೆ ನಾನು ವಿಹಾನ್ ಮಲಗಿಸ್ಬಿಟ್ಟೆ. ರಂಜಿತ್ ಹೋಗಿ ಮತ್ತೆ ಅವ್ರು ಊಟ ಮಾಡಿದ ಪ್ಲೇಟ್ಗೆ ಹಾಕ್ಕೊಂಡು ಬಂದು ಕೊಟ್ಟರು. ನನಗಿದೊಂದು ಹ್ಯಾಬಿಟ್ ಇದೆ, ರಂಜಿತ್ ಊಟ ಮಾಡಿರೋ ಪ್ಲೇಟಲ್ಲೇ ನಾನು ಸುಮಾರು ಟೈಮ್ ಊಟ ಮಾಡ್ತೀನಿ. ಯಾವಾಗ ನನಗೆ ಅವಕಾಶ ಸಿಗುತ್ತೋ ಅವಾಗೆಲ್ಲನೂ ನನಗಿಷ್ಟ. ಅದರಲ್ಲೇ ನಾನು ಊಟ ಮಾಡಿಬಿಟ್ಟು ವಿಹಾ ಮಲಗಿದ್ಲಲ್ಲ, ನೆಕ್ಸ್ಟ್ ನಾನು ಕೂಡ ಹೋಗಿ ಮಲ್ಕೊಂಡೆ. ಓಕೆ ಗಾಯ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್
ಏನಾದರೂ ನನ್ನ ಹತ್ರ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದಿದ್ರೆ ನಮ್ಮ ಪರ್ಸ್ನಲ್ ಏನಾದರೂ ನಿಮಗೆ ತಿಳ್ಕೊಳ್ಳೋದಿದ್ರೆ ದಯವಿಟ್ಟು ಕೇಳಿ. ನಾನು ಕಂಫರ್ಟಬಲ್ ಇದ್ದರೆ ಶೇರ್ ಮಾಡ್ಕೊತೀನಿ. ಅಪ್ಸ್ ಆ್ಯಂಡ್ ಡೌನ್ಸ್ ಶೇರ್ ಮಾಡ್ಕೊಳ್ಳಿ. ಯಾವಾಗಲೂ ಪಾಸಿಟಿವೇ ಶೇರ್ ಮಾಡ್ಕೋತೀರಾ ಅಂತ ಹೇಳ್ತೀರಾ. ನಂದು ಪ್ಲ್ಯಾನ್ ಇದೆ, ಎಲ್ಲನೂ ಶೇರ್ ಮಾಡ್ಕೋಬೇಕು ನಿಮ್ಮ ಜೊತೆ, ಇನ್ನೂ ತುಂಬ ಕನೆಕ್ಟ್ ಆಗಬೇಕು ಅಂತ. ಬಿಕಾಸ್ ನಮ್ಮ ಥರನೇ ತುಂಬ ಜನ ಬರೀ ಹಸ್ಬೆಂಡ್ ಆ್ಯಂಡ್ ವೈಫೇ ಇರೋದು, ಆ್ಯಂಡ್ ಪಾಪು ನೋಡ್ಕೊಳ್ಳೋದಾಗಿರ್ಬೋದು, ಎಲ್ಲ ಅವ್ರ ಥಿಂಗ್ಸ್ನ ಅವರೇ ನೋಡ್ಕೊಳ್ಳೋರು ಇದ್ದಾರೆ. ಸೊ ನಮಗೂ ರಿಲೇಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು, ಅಂದರೆ ನಿಮಗೂ ನಾವು ರಿಲೇಟ್ ಆಗ್ತೀವಿ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಳ್ಳೋ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಸ್ವಲ್ಪ ಟೈಮ್ ಬೇಕು, ಡೆಫಿನೆಟ್ಲಿ ನಾನು ಶೇರ್ ಮಾಡ್ಕೊತೀನಿ. ಈ ರೀತಿ ಇನ್ನೂ ಏನಾದರೂ ತಿಳ್ಕೊಬೇಕು ಅಂತ ಅನಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ ಆಯಿತಾ, ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಆದಷ್ಟು ನಾನು ಕೂಡ ಡೈಲಿ ವ್ಲಾಗ್ಸಲ್ಲಿ ಸ್ವಲ್ಪ ಶೇರ್ ಮಾಡ್ತೀನಿ. ನಿಮಗೂ ಕನೆಕ್ಟ್ ಆಗ್ಬೋದು ಅವಾಗ ನಾನು. ಗೈಸ್ ಅಷ್ಟೇ. ಪ್ಲೀಸ್ ಕಮೆಂಟ್ ಮಾಡಿ ಏನಾದರೂ ತಿಳ್ಕೊಳ್ತಿದ್ರೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬೈ, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.